ಅಧಿವೇಶನದಲ್ಲಿ ಸರ್ಪ್ರೈಸ್ ಕೊಡ್ತಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇಂಡಿಯಾ ಒಕ್ಕೂಟದ ನಾಯಕರಿಗೆ ಮಾಸ್ಟರ್ ಸ್ಟ್ರೋಕ್ ಪಕ್ಕಾನ. ಸೆಪ್ಟೆಂಬರ್ 18ರಿಂದ 22ರವರೆಗಿನ 5 ದಿನಗಳ ಸಂಸತ್ತಿನ ವಿಶೇಷ ಅಧಿವೇಶನ, ಒಂದು ದೇಶ ಒಂದು ಚುನಾವಣೆ ದೇಶದಲ್ಲಿ ಜಾರಿಗೆ ತರಲಿಕ್ಕ ವಿಶೇಷ ಅಧಿವೇಶನ ಕರೆದು ರಾಜಕೀಯ ಕುತೂಹಲ ಹೆಚ್ಚು ಮಾಡಿದ ನರೇಂದ್ರ ಮೋದಿ ಸರ್ಕಾರ. ಒನ್ ನೇಷನ್ ಒನ್ ಇಲೆಕ್ಷನ್ ಹೇಳದಂತೆ ಮಾಡಿ ತೋರಿಸ್ತಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಒಂದು ದೇಶ ಒಂದು ಚುನಾವಣೆ ದೇಶದಲ್ಲಿ ಜಾರಿಗೆ ಬರುತ್ತಾ, ಕಾನೂನಿನ ಅಡೆತಡೆಗಳೇನು, ರಾಜಕೀಯ ಅಡೆತಡೆಗಳೇನು, 5 ದಿನಗಳ ವಿಶೇಷ ಅಧಿವೇಶನ ಕರೆದು ಕುತೂಹಲ ಹೆಚ್ಚು ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ. ಸೆಪ್ಟೆಂಬರ್ 18ರಿಂದ ಸೆಪ್ಟೆಂಬರ್ 22ರವರೆಗೆ 5 ದಿನಗಳ ವಿಶೇಷ ಅಧಿವೇಶನವನ್ನು ಕರೆದಿರುವ ಮೋದಿ ಸರ್ಕಾರ ಒನ್ ನೇಷನ್ ಒನ್ ಇಲೆಕ್ಷನ್ ಬಿಲ್ಗೆ ಕಾನೂನಿನ ಮಾನ್ಯತೆ ಕೊಡುತ್ತಾ ಹಣ ಮತ್ತು ಸಮಯ ಉಳಿಸಲು ಈ ಬದಲಾವಣೆಗಳನ್ನು ತರ್ತಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನಿನ್ನೆಯಿಂದ ಇಡೀ ದೇಶದಲ್ಲಿ ರಾಜಕೀಯವಾಗಿ ಹೆಚ್ಚು ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ ಒನ್ ನೇಷನ್ ಒನ್ ಇಲೆಕ್ಷನ್, ಹಣ ಸಮಯ ಉಳಿಸಲು ಒಂದು ದೇಶ ಒಂದು ಚುನಾವಣೆಯ ಯೋಜನೆ. ದೇಶದಲ್ಲಿ ಈ ಬದಲಾವಣೆಯನ್ನು ಮಾಡ್ತಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನಿನ್ನೆ ಅಷ್ಟೇ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರ ಅಧ್ಯಕ್ಷತೆಯಲ್ಲಿ 6 ಸದಸ್ಯರ ಒಂದು ಪ್ಯಾನಲನ್ನು, ವಿಶೇಷ ಸಮಿತಿಯನ್ನು ಕೇಂದ್ರ ಸರ್ಕಾರ ರಚಿಸಿದೆ. ಆ ಸಮಿತಿ ಒನ್ ನೇಷನ್ ಒನ್ ಇಲೆಕ್ಷನ್ನ ಬಗ್ಗೆ ವಿವಿಧ ತಜ್ಞರಿಂದ ಅಭಿಪ್ರಾಯ ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡುತ್ತೆ. ಒನ್ ನೇಷನ್ ಒನ್ ಇಲೆಕ್ಷನ್ ಸಾಧ್ಯನಾ? ಯಾಕಂದರೆ ನಿನ್ನೆ ಮುಂಬೈಯಲ್ಲಿ ನಡೆದಿರ್ತಕ್ಕಂಥ ಇಂಡಿಯಾ ಒಕ್ಕೂಟದ ಸಭೆಯಲ್ಲೂ ಕೂಡ ವಿಪಕ್ಷಗಳು ಸರ್ಪ್ರೈಸ್ ಆಗಿವೆ. ನರೇಂದ್ರ ಮೋದಿ ಹೇಗೆ ಒನ್ ನೇಷನ್ ಒನ್ ಇಲೆಕ್ಷನನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತಾರೆ ಅನ್ನುವುದರ ಬಗ್ಗೆ ಇಡೀ ದೇಶದ ರಾಜಕೀಯ ವಲಯದಲ್ಲಿ ಚರ್ಚೆ ನಡೆದಿದೆ. ಭಾರತದಂಥ ಡೈವರ್ಸ್ ರಾಜ್ಯಗಳಲ್ಲಿ ಒನ್ ನೇಷನ್ ಒನ್ ಇಲೆಕ್ಷನ್ ಪ್ರಾಕ್ಟಿಕಲಿ ಸಾಧ್ಯ ಇದೆಯಾ? ಕೇಂದ್ರ ಚುನಾವಣಾ ಆಯೋಗಕ್ಕೆ ಇಷ್ಟು ದೊಡ್ಡ ದೇಶದ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳನ್ನು ಒಟ್ಟಿಗೆ ನಡೆಸಲಿಕ್ಕೆ ಸಾಧ್ಯ ಇದೆಯಾ? ಲಾಜಿಸ್ಟಿಕಲಿ ಅತ್ಯಂತ ದೊಡ್ಡ ಪ್ರಶ್ನೆ. ಜೊತೆಗೆ ವಿಧಾನಸಭೆಯಲ್ಲಿ ಗೊತ್ತುವಳಿಯನ್ನು ಮಂಡಿಸದೆ ವಿಧಾನಸಭೆಯನ್ನು ವಿಸರ್ಜಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ಈ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಭಾರತದಂಥ ದೇಶದಲ್ಲಿ, ಇಷ್ಟೊಂದು ದೊಡ್ಡ ದೇಶದಲ್ಲಿ ಒಂದೇ ಬಾರಿಗೆ ಲೋಕಸಭೆ ಮತ್ತು ವಿಧಾನಸಭೆಯ ಚುನಾವಣೆಗಳನ್ನು ನಡೆಸಬಹುದಾ? ಪ್ರಧಾನಿ ನರೇಂದ್ರ ಮೋದಿ ಈ 5 ದಿನಗಳ ವಿಶೇಷ ಅಧಿವೇಶನ ಕರೆದಿದ್ದು ಯಾಕೆ? ಅಧಿವೇಶನ ಕರೆದು ಕುತೂಹಲ ಮೂಡಿಸಿದ ಕೇಂದ್ರ ಸರ್ಕಾರ 5 ದಿನಗಳ ವಿಶೇಷ ಅಧಿವೇಶನದಲ್ಲಿ ಒನ್ ನೇಷನ್ ಒನ್ ಇಲೆಕ್ಷನ್ ಬಿಲ್ ಅನ್ನು ತಂದು ಅದಕ್ಕೆ ಕಾನೂನಿನ ಮಾನ್ಯತೆ ಕೊಡುತ್ತಾ ಮೋದಿ ಸರ್ಕಾರ. ದೇಶದಲ್ಲಿ 1971-72ರ ನಂತರ ಒಂದೇ ಹಂತದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಯ ಚುನಾವಣೆಗಳು ನಡೆದಿಲ್ಲ. ಆದರೆ 52 ವರ್ಷಗಳ ನಂತರ ಮರಳಿ ನರೇಂದ್ರ ಮೋದಿ ಒನ್ ನೇಷನ್ ಒನ್ ಇಲೆಕ್ಷನ್, ಒಂದೇ ಬಾರಿ ಲೋಕಸಭೆ ಒಂದೇ ಬಾರಿ ವಿಧಾನಸಭೆ ಚುನಾವಣೆಯನ್ನು ನಡೆಸಲಿಕ್ಕೆ ಕಾನೂನಿನ
ಒಪ್ಪಿಗೆಯನ್ನು ಪಡಿತಾರ? ಪ್ರಾಕ್ಟಿಕಲಿ ಲಾಜಿಸ್ಟಿಕಲಿ ಒಂದೇ ಹಂತದಲ್ಲಿ ಚುನಾವಣೆಗಳನ್ನು ನಡೆಸಲಿಕ್ಕೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಾಧ್ಯ ಆಗತ್ತಾ? 3 ತಿಂಗಳ ಹಿಂದೆ ಅಷ್ಟೇ ಚುನಾವಣೆ ನಡೆದಿರುವ ಕರ್ನಾಟಕದ ವಿಧಾನಸಭೆಗೂ ಮತ್ತೆ ಚುನಾವಣೆ ನಡೆಯುತ್ತಾ? ಅತ್ಯಂತ ಕುತೂಹಲ ಮೂಡಿಸಿದೆ ಮೋದಿ ಸರ್ಕಾರದ ಒನ್ ನೇಷನ್ ಒನ್ ಇಲೆಕ್ಷನ್ನ ಬಗೆಗಿನ ನಿರ್ಣಯ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅನಿಲ್ ಚಳಗೇರಿ ಬಿಜೆಪಿಯಿಂದ ನಮ್ಮ ಜೊತೆಗಿದ್ದಾರೆ. ಮೂರ್ತಿ ವಕೀಲರಿದ್ದಾರೆ. ಅನಿಲ್ ಕುಮಾರ್ ಕಾಂಗ್ರೆಸ್ನಿಂದ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ಪ್ರಶಾಂತ್, 18, 19, 20, 21 ನಾನು ಗಣೇಶ ಚತುರ್ಥಿ ರಜೆಯ ಸಿದ್ಧತೆ ಮಾಡಿಕೊಳ್ತಾ ಇದ್ದೆ. ನೋಡಿದ್ರು ವಿಶೇಷ ಅಧಿವೇಶನ ಕರೆದ್ರು. ನ್ಯಾಷನಲ್ ಮೀಡಿಯಾಗಳನ್ನು ನಂಬೋದಾದರೆ ಇದು ಒನ್ ನೇಷನ್ ಒನ್ ಎಲೆಕ್ಷನ್ಗೋಸ್ಕರನೇ ಕರೆದಿರುವಂಥ ಅಧಿವೇಶನ. ಅಜಿತ್, ಗಣೇಶ ಚತುರ್ಥಿ ಸಂದರ್ಭದಲ್ಲಿ 2ನೇ ಬಾರಿ ಹೀಗಾಗ್ತಿದೆ. ಎಸ್, 2012ರಲ್ಲಿ ಕಾವೇರಿ ಸಂದರ್ಭದಲ್ಲಿ ಕರ್ನಾಟಕ ತಮಿಳುನಾಡಿನ ಸಭೆ ಗಣೇಶ ಚತುರ್ಥಿ ದಿನನೇ ಮನಮೋಹನ್ ಸಿಂಗ್ ನಡೆಸಿದ್ರು. ನಾವು ಭಾಳ ಬೇಸರ ಆಗಿತ್ತು. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ದೊಡ್ಡ ಹಬ್ಬ ಅದು. ಈಗ 2023ರಲ್ಲಿ ಒನ್ ನೇಷನ್ ಒನ್ ಇಲೆಕ್ಷನ್ ಬಿಲ್ಲನ್ನು ನರೇಂದ್ರ ಮೋದಿ ಸರ್ಕಾರ ಈ ಒಂದು ವಿಶೇಷ ಅಧಿವೇಶನದಲ್ಲಿ ತರುತ್ತಾ ಅನ್ನೋದರ ಬಗ್ಗೆ ಒಂದು ಕುತೂಹಲ ಇಡೀ ದೇಶದಲ್ಲಿ ಇದೆ. ಎಸ್, ಒನ್ ನೇಷನ್ ಒನ್ ಇಲೆಕ್ಷನ್ ಬಗ್ಗೆ ನರೇಂದ್ರ ಮೋದಿ ನೋಡಿ 2014-19 BJPಯ ಮ್ಯಾನಿಫೆಸ್ಟೋಗಳನ್ನು ತೆಗೆದು ನೋಡಿದಾಗಲೂ ಕೂಡ ಒನ್ ನೇಷನ್ ಒನ್ ಇಲೆಕ್ಷನ್ನ ಉಲ್ಲೇಖ ಅದರಲ್ಲಿದೆ. ಎಸ್, ನಾವು ಅಧಿಕಾರಕ್ಕೆ ಬರ್ತೇವೆ ತರ್ತೀವಿ ಅಂತಕ್ಕಂಥದ್ದು. ಆದರೆ ಈಗ ಏಕಾಏಕಿ 2024ರ ಚುನಾವಣೆಗೂ ಮುಂಚೆ ಅಂದರೆ ಈ ಒಂದು ಒನ್ ನೇಷನ್ ಒನ್ ಇಲೆಕ್ಷನ್ ಬಿಲ್ ತರಲಿಕ್ಕೆ ಹೊರಟಿದ್ದು ಯಾಕೆ ಅಂತಕ್ಕಂಥ ಪ್ರಶ್ನೆ ಹೇಳುವುದು ಸ್ವಾಭಾವಿಕ. ಅದು ಪೊಲಿಟಿಕಲಿ ಮೋಟಿವೇಟೆಡ್ಡಾ? ಓಕೆ, ಯಾಕಂದರೆ ಏನು ಪೊಲಿಟಿಕಲಿ ಏನು ಮೋಟಿವೇಟೆಡ್? ನೋಡಿ, ಮೇಲ್ನೋಟಕ್ಕೆ ಅನಿಸ್ತಾ ಇರ್ತಕ್ಕಂಥದ್ದು ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ್, ತೆಲಂಗಾಣ, ಮಿಜೋರಾಂ ಬಿಟ್ಬಿಡಿ. ಪೊಲಿಟಿಕಲಿ ತುಂಬ ಅದಕ್ಕೆ ಸಿಗ್ನಿಫಿಕೆನ್ಸ್ ಇರುತ್ತೆ. ದೇಶದ ಭದ್ರತೆಯ ದೃಷ್ಟಿಯಿಂದ ಬಾರ್ಡರ್ ರಾಜ್ಯದ್ದಿರುತ್ತೆ, ಆದರೆ ಸಣ್ಣ ರಾಜ್ಯ. ಎಸ್, ಆದರೆ ಈ 4 ರಾಜ್ಯಗಳ ಚುನಾವಣೆಗಳು ಒಂದು ಪೊಲಿಟಿಕಲ್ ನರೇಟಿವನ್ನು ಫಿಕ್ಸ್ ಮಾಡ್ತವ ಅಂತಕ್ಕಂಥದ್ರ ಬಗ್ಗೆ ಒಂದು ನಿಶ್ಚಿತವಾಗಿರ್ತಕ್ಕಂಥ ಚರ್ಚೆ ಇದೆ. ಓಕೆ, ಮತ್ತು 4 ರಾಜ್ಯಗಳಲ್ಲಿ BJPಗೆ ಒಂದು ರೀತಿಯಾಗಿರ್ತಕ್ಕಂಥ ಹಿನ್ನಡೆ ಇದೆ. ನೀವು ಪೊಲಿಟಿಕಲಿ ನೋಡಿದಾಗ ನಾನು ಹೇಳ್ತೇನೆ. ಓಕೆ, ಈ ಹಿನ್ನಡೆ 2018ರಲ್ಲೂ ಇತ್ತು. ಆದರೆ 2023ರಲ್ಲಿ ವಿಪಕ್ಷಗಳು ಒಗ್ಗಟ್ಟಾಗ್ತಕ್ಕಂಥ ಒಂದು ಇಂಡಿಯಾ ಒಕ್ಕೂಟ ಬಂದಿದೆ. ಮೋದಿ ಈಸ್ ಗೋಯಿಂಗ್ ಟು ಫೇಸ್ 3rd ಇಲೆಕ್ಷನ್. ಪ್ರಾಯಶಃ ಮೂರನೇ ಚುನಾವಣೆಯನ್ನು ಎದುರಿಸಲಿಕ್ಕೆ ಹೊರಟಿದ್ದಾರೆ. ಎಲ್ಲಿ ಅಂದರೆ ಮೇಲ್ನೋಟಕ್ಕೆ ಅನಿಸ್ತಾ ಇರತಕ್ಕಂಥದ್ದು, ಓಕೆ, ಮಧ್ಯಪ್ರದೇಶ್ ಮತ್ತು ಛತ್ತೀಸ್ಗಢ. ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ವಿರುದ್ಧ ಒಂದು ಆ್ಯಂಟಿ ಇನ್ಕಂಬನ್ಸಿ ಇದೆ. ಛತ್ತೀಸ್ಗಢದಲ್ಲಿ ಭೂಪೇಶ್ ಬಘೇಲ್ ವಿರುದ್ಧ BJPಯ ಬಳಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಇಲ್ಲ. ರಾಜಸ್ಥಾನದಲ್ಲಿ BJP ವಸುಂಧರಾ ರಾಜೆ ಅವರನ್ನು ತರ್ತಾ ಇಲ್ಲ. ಅಶೋಕ್ ಗೆಹ್ಲೋಟ್ ವಿರುದ್ಧ ಆ್ಯಂಟಿ ಇನ್ಕಂಬನ್ಸಿ ಇದೆ. ಬಟ್ ವೆದರ್ ಕ್ಯಾಪಿಟಲೈಸ್ ಮಾಡ್ಕೊಳ್ಳುತ್ತಾ ಪ್ರಶ್ನಾರ್ಥಕ. ಓಕೆ, ತೆಲಂಗಾಣದಲ್ಲಿ ಆಫ್ಲೇಟ್ ಕಳೆದ 6 ತಿಂಗಳ ರಾಜಕಾರಣವನ್ನು ಗಮನಿಸಿದಾಗ ಕಾಂಗ್ರೆಸ್ ಇಸ್ ರಿಯಲಿ ಪಿಕ್ಕಿಂಗ್ ಅಪ್. ನಿಮಗೆ ಗ್ರೇಟರ್ ಹೈದರಾಬಾದ್ ಚುನಾವಣೆ ಸಂದರ್ಭದಲ್ಲಿ BJP ಒಂದು ದೊಡ್ಡ ಪ್ರಚಾರವನ್ನು ನಡೆಸ್ತು. ಅಮಿತ್ ಶಾ ಹೋದರು, ಭಾಳಷ್ಟು ಜನ ಹೋಗಿ ಪ್ರಚಾರವನ್ನು ನಡೆಸ್ತು. ಆದರೆ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಜಾತೀಯ ಸಮೀಕರಣಗಳು ಪಲ್ಟಿ ಹೊಡೆದ್ರೆ ಕಾಂಗ್ರೆಸ್ ಕ್ಯಾನ್ ರಿಯಲಿ ಪಿಕಪ್ ಅಂತ ಅನ್ನಿಸ್ತಾ ಇದೆ. ಸರ್ಕಾರ ರಚಿಸುತ್ತಾ ಚಂದ್ರಶೇಖರ ರಾವ್ ಅಧಿಕಾರಕ್ಕೆ ಬಿಟ್ಟಿಳಿತಾರ, ಇಷ್ಟು ಬೇಗ ಶರ ಬರೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಜಾತೀಯ ಗಣಿತಗಳು ನಿಧಾನವಾಗಿ ತೆಲಂಗಾಣದಲ್ಲಿ ಬದಲಾಗ್ತಾ ಇವೆ. ಓಕೆ, ಹೀಗಾಗಿ 4 ರಾಜ್ಯಗಳಲ್ಲಿ ಒಂದು ವೇಳೆ ಹಿನ್ನಡೆಯಾಗಿ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ನಂತರ ಇಂಡಿಯಾ ಒಕ್ಕೂಟ ಒಂದು ರೀತಿಯಾಗಿರ್ತಕ್ಕಂಥ ಅಗ್ರೆಸಿವ್ ಮೋಡ್ನಲ್ಲೇನಿದೆ, ಅದರ ಜೊತೆಗೆ ಅಜಿತ್ ಮಹಾರಾಷ್ಟ್ರ ಮತ್ತು ಬಿಹಾರದ ಸಮೀಕರಣಗಳು ಬದಲಾಗಿವೆ. ಓಕೆ, ದಟ್ ಈಸ್ ವೆರಿ ಕ್ರೂಷಿಯಲ್. ಯಾಕಂದರೆ 48 ಸೀಟ್ಗಳಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ
ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ NDA ವಿಲ್ ಬಿ ಅಟ್ 20. ಅಜಿತ್ ದಾದಾ ಪವಾರ್ ಮತ್ತು ಏಕನಾಥ್ ಶಿಂದೆ ಅವ್ರನ್ನ ಕರ್ಕೊಂಡು ಬಂದರೂ ಕೂಡ NDA ವಿಲ್ ಬಿ ಅಟ್ 20, ಇಂಡಿಯಾ ವಿಲ್ ಬಿ ಅಟ್ 28 ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಸರಿ, 3-4 ಸೀಟ್ ಆ ಕಡೆ ಈ ಕಡೆ ಆದರೆ 50-50 ಬರ್ಬೋದು. ಆದರೆ ಕಳೆದ ಬಾರಿ NDA ಗಾಟ್ 42, ಶಿವಸೇನೆ ಮತ್ತು BJP ಎರಡೂ ಸೇರಿ 48ರಲ್ಲಿ 42 ಸೀಟ್ಗಳನ್ನು ಗೆದ್ದಿತ್ತು. 4 ಸೀಟು ಕಾಂಗ್ರೆಸ್ ಗೆದ್ದಿತ್ತು, 4 ಸೀಟ್ NCP ಗೆದ್ದಿತ್ತು, 1 ಸೀಟ್ ಕಾಂಗ್ರೆಸ್ ಗೆದ್ದಿತ್ತು, 1 ಸೀಟ್ OIC ಮಹಾರಾಷ್ಟ್ರದಲ್ಲಿ ಗೆದ್ದಿತ್ತು. ಬಿಹಾರದಲ್ಲಿ ಕಳೆದ ಬಾರಿ JDU BJP ಜೊತೆಗಿತ್ತು. ಈ ಬಾರಿ ಮೇಲ್ನೋಟಕ್ಕಲ್ಲಿ ಜಾತಿ ಸಮೀಕರಣಗಳು ಬದಲಾಗ್ತಾ ಇವೆ. ಹಾಗಾಗಿ ನನಗನ್ಸುತ್ತೆ BJP, ನಾನು ಒನ್ ನೇಷನ್ ಒನ್ ಇಲೆಕ್ಷನನ್ನು ಪ್ಯೂರ್ಲಿ ಪೊಲಿಟಿಕಲ್ ವ್ಯೂ ಪಾಯಿಂಟ್, ಅದಕ್ಕೆ ನಂಗೆ ಅಷ್ಟು ಕನ್ವಿನ್ಸಿಂಗ್ ಆರ್ಗ್ಯುಮೆಂಟ್ ಅನ್ನಿಸ್ತಾ ಇಲ್ಲ ಅದು. ಅಂದರೆ 4-5 ರಾಜ್ಯಗಳಲ್ಲಿ ಚುನಾವಣಾ ಹಿನ್ನಡೆ ಆಗಬಹುದು ಅನ್ನುವ ಕಾರಣಕ್ಕಾಗಿ ಈ ದೇಶದ ಚುನಾವಣಾ ಪದ್ಧತಿಯನ್ನೇ ಬದಲಿಸಿ ಬಿಡುವಂತಹ ಕೆಲಸಕ್ಕೆ ಕೈ ಹಾಕ್ತಾರಾ? ಅದರ್ವೈಸ್ 9 ವರ್ಷದ ನಂತರ ಈ ಪದ್ಧತಿ ಜಾರಿಗೆ ತರಲಿಕ್ಕೆ 9 ವರ್ಷದ ಹಿಂದಿನ ಪ್ರಣಾಳಿಕೆಯಲ್ಲಿದ್ದಿದ್ರೆ ಅವರಿಗೆ ಪ್ರಣಾಳಿಕೆಯಲ್ಲಿ ಇತ್ತು. 2020ರಲ್ಲೇ ಮೋದಿ ಇದರ ಬಗ್ಗೆ ಪ್ರಣಾಳಿಕೆಯಲ್ಲಿ ಇತ್ತು. 1983 2019 ಜೂನಲ್ಲಿ ಮಾತಾಡಿದ್ರು. 2019ರಲ್ಲಿ ಮಾತಾಡಿದ್ದು. ಸರಿ, ಆದರೆ ಉತ್ತರ ಪ್ರದೇಶದ ಚುನಾವಣೆಗೆ ಮುಂಚೆ ಇದನ್ನು ತರಲಿಲ್ಲ. ಈಗ ಲೋಕಸಭಾ ಚುನಾವಣೆಗೆ ಮುಂಚೆ ಇದನ್ನು ತರಲಿಕ್ಕೆ ಹೊರಟಿದ್ದಾರೆ. ಪೊಲಿಟಿಕಲಿ ನೋಡಿದಾಗ ಒಂದು ಆತಂಕ BJPಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದು ಕೂಡ ಒನ್ ನೇಷನ್ ಒನ್ ಇಲೆಕ್ಷನನ್ನು ಇಷ್ಟು ತರಾತುರಿಯಲ್ಲಿ ತರಲಿಕ್ಕೆ ಪ್ರಮುಖವಾಗಿ ಒಪ್ಕೊಳ್ಬೋದು. ಆಯ್ತಪ್ಪ, ಲೋಕಸಭಾ ಚುನಾವಣೆ ಮುಂಚೆಯೇ ಇದನ್ನು ತರಬೇಕಾಗತ್ತೆ, ಯಾವುದೇ ವಿಧಾನಸಭಾ ಚುನಾವಣೆಗೆ ಮುಂಚೆ ಇದನ್ನು ತರಲಿಕ್ಕೆ ಆಗಲ್ಲ. ಯಾಕಂದರೆ ಲೋಕಸಭಾ ಚುನಾವಣೆ ಬೇಗ ನಡೆಸಲಿಕ್ಕೆ ಆಗಲ್ಲ ನಿಮಗೆ, ಆ ಕಾರಣದಿಂದ. ಆದರೆ ಪೊಲಿಟಿಕಲಿ ಸ್ವಲ್ಪ ಮಟ್ಟಿಗೆ BJPಯಲ್ಲಿ ಒಂದು ನರ್ವಸ್ನೆಸ್ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದು ಕೂಡ ಒನ್ ನೇಷನ್ ಒನ್ ಇಲೆಕ್ಷನ್ ಬಿಲ್ಲನ್ನು ಇಷ್ಟೊಂದು ತರಾತುರಿಯಲ್ಲಿ ತರಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಎರಡನೇ ಪ್ರಶ್ನೆ ಅಜಿತ್, ಲೀಗಲಿ ಇದು ಸಾಧ್ಯ ಆಗತ್ತಾ ಅಂತಕ್ಕಂಥ. ಮೂರ್ತಿ ಅವರಿದ್ದಾರೆ, ಕೇಳೋಣ. ಮೂರ್ತಿ ಅವರು, ಅಷ್ಟು ಈಸಿನಾ? 2/3 ಮೆಜಾರಿಟಿ ಬೇಕು ಪಾರ್ಲಿಮೆಂಟ್ನಲ್ಲಿ, ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ 14 ರಾಜ್ಯಗಳ ಒಪ್ಪಿಗೆ ಕೊಡಬೇಕು. ಇದಕ್ಕೆ 5 ಅಮೆಂಡ್ಮೆಂಟ್ಗಳಾಗಬೇಕಾಗಿದೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳು. ಪ್ರೊಸೆಸ್ ಏನೇನಾಗುತ್ತೆ? ಇದನ್ನೇ ತರೋ ಉದ್ದೇಶ ಇವ್ರಿಗಿದ್ದದ್ದೇ. ಆದರೆ ಇದು ಭಾಳ ಅಸಾಧ್ಯವಾದಂಥ ಒಂದು ಬಿಲ್ಲನ್ನು ತರಲಿಕ್ಕೆ ಮೋದಿ ಸರ್ಕಾರ ಹೊರಟಿದೆ ಅಂತ ಹೇಳ್ಬೋದು. ಅಸಾಧ್ಯ. ಓಕೆ. ಯಾಕೆಂದರೆ 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗಲೂ ಕೂಡ, ನೀವು ಜೋರಾಗಿ ಹೇಳ್ಬೇಡ, ಅಲ್ಲಿ ಕೇಳಿಸ್ಕೊಂಡ್ರೆ ಹಠಕ್ಕೆ ಬಿದ್ದು ಬಿಡ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗಲೂ ಕೂಡ ಇದೇ ಒಂದು ಕಮಿಷನನ್ನು, ಆಯೋಗವನ್ನು ರಚಿಸಿತ್ತು. ಒಂದು ದೇಶ ಒಂದು ಚುನಾವಣೆ ಮಾಡ್ಬೋದಾ ಅಂತ. ಆ ಸಂದರ್ಭದಲ್ಲೂ ಕೂಡ ಕೆಲವೊಂದು ರೀತಿಯಾದಂಥ ಶಿಫಾರಸುಗಳನ್ನು ಮಾಡಿತ್ತು. ಮತ್ತು 2015ರಲ್ಲೂ ಕೂಡ ಸಂಸದೀಯ ಸಮಿತಿ ಕೂಡ ಕೆಲವೊಂದು ಶಿಫಾರಸುಗಳನ್ನು ಮಾಡಿದೆ. ಈ ಪ್ರಪೋಸಲ್ ಮೊದಲು ಬಂದಿದ್ದು 1983 ಅನ್ಸುತ್ತೆ. 1983, ಬಟ್ 1999ನಲ್ಲಿ ಒಂದು ಫಾರ್ಮ್ ಆಗಿ ಒಂದು ಒಪಿನಿಯನ್ ಆಗಿ ಕೊಟ್ಟಿದ್ದು. 1983ರಲ್ಲಿ ಎಲೆಕ್ಷನ್ ಕಮಿಷನ್ ಮೊದಲು ಇದನ್ನ ಪ್ರಪೋಸ್ ಮಾಡಿದೆ. ಅದನ್ನು 99ರಲ್ಲಿ ವಾಜಪೇಯಿ ಸರ್ಕಾರ ಅದಕ್ಕೆ ಒಂದು ಆಯೋಗವನ್ನು ರಚಿಸಿ, ಜಸ್ಟಿಸ್ ಜೀವನ್ ರೆಡ್ಡಿರವರ ಆಯೋಗ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಆ ಸಮಿತಿ ಕೆಲವೊಂದು ಶಿಫಾರಸುಗಳನ್ನು ಕೊಡುತ್ತೆ, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ. ತದನಂತರದಲ್ಲಿ 2015ರಲ್ಲಿ ಮೋದಿ ಸರ್ಕಾರ ಬಂದ ನಂತರದಲ್ಲೂ ಕೂಡ ಒಂದು ಆಯೋಗವನ್ನು ಮಾಡ್ತಾರೆ, ಸಂಸದೀಯ ಸಮಿತಿ ಕೆಲವೊಂದು ಶಿಫಾರಸುಗಳನ್ನು ಕೊಡುತ್ತೆ, ಅದು ಕೂಡ ಜಾರಿಗೆ ಬರೋದಿಲ್ಲ. ಮತ್ತು ಈಗ ಸಂವಿಧಾನ ಇದು ಮೈನ್ ಅಜೆಂಡಾ. ಸಂವಿಧಾನದ ತಿದ್ದುಪಡಿಯನ್ನು ಮಾಡಬೇಕಿದೆ. ಹೌದು. ಆರ್ಟಿಕಲ್ 83 ಮತ್ತು ಆರ್ಟಿಕಲ್ 172 ಇಂಪಾರ್ಟೆಂಟ್ಲಿ ಇದು ಲೋಕಸಭೆ ಮತ್ತು ವಿಧಾನಸಭೆಯ ಕಾಲಾವಧಿಯನ್ನು ನಿರ್ಧಾರ ಮಾಡುತ್ತೆ. ಆರ್ಟಿಕಲ್ 83, ಆರ್ಟಿಕಲ್ 85, ಆರ್ಟಿಕಲ್ 172, 174 ಮತ್ತು 356. ಹೌದು, ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್. ಈ ಎಲ್ಲ ಕಾಯ್ದೆಗಳನ್ನು, ಈ ಎಲ್ಲ ಆರ್ಟಿಕಲ್ಗಳನ್ನು ತಿದ್ದುಪಡಿ ಮಾಡಬೇಕು. ತಿದ್ದುಪಡಿ ಮಾಡಿದ್ರ ಜೊತೆಗೆ ಪಾರ್ಲಿಮೆಂಟ್ನಲ್ಲಿ 2/3 ಮೆಜಾರಿಟಿಯನ್ನು ಪ್ರೂವ್ ಮಾಡಬೇಕು. ಮತ್ತು 50% ಏನು ವಿಧಾನಸಭೆಗಳು, 50% ರಾಜ್ಯಗಳ ವಿಧಾನಸಭೆ ಅಪ್ರೂವಲ್ ಮಾಡಬೇಕು. ಆ ನಂತರದಲ್ಲಿ ಇದು ಕಾಯ್ದೆ ಜಾರಿಗೆ ಬರುತ್ತೆ. ಬಟ್ ಈಗಿರುವ ಪರಿಸ್ಥಿತಿಗೆ ಅದೊಂದು ಆಗದೇ ಇರುವಂಥ ಮಾತು. ಯಾಕೆಂದರೆ ಚುನಾವಣೆ ಇನ್ನೇನು, ಲೋಕಸಭಾ ಚುನಾವಣೆ ಇನ್ನೊಂದು 6-7 ತಿಂಗಳಲ್ಲಿದೆ. ಈಗಾಗಲೇ ಕೆಲವೊಂದು ರಾಜ್ಯಗಳ ವಿಧಾನಸಭೆ ಚುನಾವಣೆ ನಡೀಲಿಕ್ಕಿದೆ. ಬಟ್ ಕರ್ನಾಟಕ ಚುನಾವಣೆ ನಡೆದು ಇನ್ನೂ 4 ತಿಂಗಳಾಗಿದೆ. ಇವತ್ತಿಗೆ ಯಾರಾದರೂ ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳ್ತಿದ್ದಾರೆ. ನಾಳೆ ಇನ್ನೊಬ್ಬ ಒಂದು ರಾಜ್ಯ ಒಂದು ಚುನಾವಣೆ ಅಂತೇಳಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಕೂಡ ಒಂದೇ ಬಾರಿ ನಡೆಸಬೇಕು. ಸ್ಟೇಟ್ ಎಕ್ಸ್ಚೆಕರ್ಗೆ ಭಾಳ ಸಮಸ್ಯೆ ಆಗ್ತಾ ಇದೆ. ಕೆಲವು ರಾಜ್ಯಗಳಲ್ಲಿ ಇದೆ ಅದು.
ಕೆಲವು ಬಟ್ ಎಲ್ಲ ಪಂಚಾಯತಿ ಚುನಾವಣೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಒಟ್ಟೊಟ್ಟಿಗೆ ಮಾಡ್ತಾರೆ ಅವರು. ಪಂಚಾಯತಿ ಚುನಾವಣೆ ಮತ್ತು MLA ಅಂದ್ರೆ ಶಾಸಕರ ವಿಧಾನಸಭೆ ಚುನಾವಣೆ ಎರಡು ಒಟ್ಟಿಗೆ ನಡೆಸಬೇಕು ಅಂದಾಗ ಎದುರಾಗಬಹುದಾದಂಥ ಸಮಸ್ಯೆಗಳೇನು? ಈಗ ಇಂಪಾರ್ಟೆಂಟ್ ಎರಡು ವಿಚಾರಗಳನ್ನ ಒನ್ ನೇಷನ್ ಒನ್ ಎಲೆಕ್ಷನ್ ತರೋದ್ರ ಜೊತೆಗೆ ಎರಡು ವಿಚಾರಗಳು ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಒಂದು, ಹಣಕಾಸನ್ನ ಉಳಿತಾಯ ಮಾಡ್ಬೋದು, ಮತ್ತೆ ಮ್ಯಾನ್ ಪವರ್ ಮತ್ತೆ ಸೆಕ್ಯೂರಿಟಿ ಫೋರ್ಸಸ್ಗಳನ್ನ ಕಡಿಮೆ ಬಳಸ್ಕೋಬಹುದು ಅಂತ. ಬಟ್ ಇದು ಎಷ್ಟರ ಮಟ್ಟಿಗೆ ಸಾಧ್ಯ? ಚುನಾವಣಾ ನೀತಿ ಸಂಹಿತೆ ಅಂತ ಜಾರಿಗೆ ಹೌದು, ಬರುತ್ತೆ. ಚುನಾವಣಾ ನೀತಿ ಸಂಹಿತೆಯನ್ನು ಘೋಷಣೆ ಮಾಡಂಗಿಲ್ಲ, ಅಡಿಗೆಲ್ಲ ಹಾಕಂಗಿಲ್ಲ, ಉದ್ಘಾಟನೆ ಮಾಡಂಗಿಲ್ಲ. ಹೌದು, ಸಮಸ್ಯೆಗಳು ಬಹಳ ಇದಾವೆ. ಹೌದು. ಹಾಗಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ಗಿಂತ MCC ಏನ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇದೆ ಅದನ್ನ ಪರ್ಯಾಯವಾಗಿ ಚೇಂಜ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ಯಾಕೆಂದ್ರೆ ಯಾವುದೋ ಒಂದು ಡೆವಲಪ್ಮೆಂಟ್ ಕಾರ್ಯಕ್ರಮಗಳಿಗೆ ಬರೀ ಎಲೆಕ್ಷನ್ನೇ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಬಹಳಷ್ಟು ಅವಕಾಶಗಳಿದೆ. ಎಲೆಕ್ಷನ್ ಕಮಿಷನ್ಗೆ ನಾವು ಅದ್ರ ಬಗ್ಗೆ ಒಂದು ಅಪೀಲನ್ನು ಮಾಡ್ಬೋದು. ಎಲೆಕ್ಷನ್ ಕಮಿಷನ್ಗೆ ಒಂದು ಎಕ್ಸ್ಟ್ರಾ ಪವರ್ಸ್ ಅನ್ನ ಕೊಡೋದ್ರ ಮೂಲಕ MCC ಏನ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನ ಸರಳೀಕರಣಗೊಳಿಸುವಂಥದ್ದು ನಾವು ಅಭಿವೃದ್ಧಿ ವಿಚಾರದಲ್ಲಿ ಹೊಸ ಘೋಷಣೆಗಳನ್ನ ಬೇರೆ ಇದೆ. ನಿಜವಾದ ಸಮಸ್ಯೆ ಬೇರೆ ಇದೆ. ಪ್ರಧಾನಿಗಳಾದಂಥವ್ರು ಪ್ರತಿ ವಿಧಾನಸಭಾ ಚುನಾವಣೆಗೂ ಆಯಾ ರಾಜ್ಯಕ್ಕೆ 40-50 ಸಲ ಹೋಗ್ಬೇಕು. ಅದರ ಬದಲು ಲೋಕಸಭಾ ವಿಧಾನಸಭಾ ಒಂದೇ ಸಲ ಆಗ್ಬಿಟ್ರೆ ಒಂದು ರೌಂಡಿಗೆ ಪ್ರಚಾರಗಳ ಮುಗಿದು ಹೋಗ್ಬಿಡುತ್ತೆ ಅಂತ. ಅನಿಲ್, ಏನು ಸಮಸ್ಯೆ ಏನು? ಪ್ರಧಾನಿ ಜನಪ್ರಿಯರಿದ್ದಾಗ ಅದೇ ಈಗ ಅನಿಲ್ ಜನಪ್ರಿಯರು ಇಲ್ಲದೆ ಇದ್ದಾಗ ಅಜಿತ್, ಓವರ್ ಆಲ್ ವೆನ್ ವಿ ಟಾಕ್ ಅಬೌಟ್ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಆಲೋಚನೆ ಮಾಡಿದಾಗ ನಮ್ಮ ಮುಂದೆ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ನೋಡಿದ್ರೆ, ಒಳ್ಳೆಯದು ಮತ್ತು ಕೆಟ್ಟದು ಅಂತ ನೋಡಿದ್ರೆ, ಆ್ಯಸ್ ಅವರ್ ಲಾಯರ್ ಸೆಡ್ ಇಟ್ ರೈಟ್, ಒಂದೇನಾಗುತ್ತೆ, ಕಾಸ್ಟ್ ವಿಚ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಹೌದು, ಅಪ್ರಾಕ್ಸಿಮೇಟ್ಲಿ ಎಲೆಕ್ಷನ್ ಕಮಿಷನ್ ಹೇಳುವಂಥ ಡೇಟಾ 10,000 ಕೋಟಿ ಖರ್ಚಾಗುತ್ತೆ ಅಂತ. Intentatively, irrespective of non-accountable money, irrespective of any political party, spends about 50,000 crores. An election will cost you 60,000 crores. One election. Vidhansabha. One election. Okay. One election. So this is one. As you rightly said, ಕಾಮಗಾರಿಗಳೆಲ್ಲ ಕುಂಠಿತ ಆಗ್ತದೆ. ಒಂದು ಸರಿ ನಾವು ಎಲೆಕ್ಷನ್ ಮಾಡಬೇಕು ಅಂತ ಹೊರಟಾಗ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ಕೆಲಸಗಳಾಗೋದಿಲ್ಲ. ಆಮೇಲೆ ವಿ ಯೂಸ್ ಲಾಟ್ ಆಫ್ ಪಬ್ಲಿಕ್ ಪ್ರಾಪರ್ಟೀಸ್, ಇರ್ರೆಸ್ಪೆಕ್ಟಿವ್ ಆಫ್ ಸ್ಕೂಲ್ಸು, ಕಾಲೇಜಸ್ಸು, ಇನ್ಫ್ರಾಸ್ಟ್ರಕ್ಚರು, ಆಮೇಲೆ ಟೀಚರ್ ಸ್ಯಾಲ್ರಿ ಇರ್ಬೋದು, ಸ್ಟಾಫ್ ಸ್ಯಾಲ್ರಿ ಇರ್ಬೋದು, ಎಲೆಕ್ಷನ್ ಕಮಿಷನ್ ಅವ್ರದ್ದು ಏನಂತೀರಿ ಸೆಕ್ಯೂರಿಟಿ ಇರ್ಬೋದು. ಇದು ಎಲ್ಲ ನಾವು ಪರಿಗಣಿತಕ್ಕೆ ತೊಗೊಂಡಾಗ ಇಟ್ಸ್ ಅ ಹ್ಯೂಜ್ ಬರ್ಡನ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಇಂಪಾಸಿಬಲ್ ಟಾಸ್ಕ್ ಟು ಮೇಂಟೈನ್ ಇಟ್. ದಿಸ್ ಈಸ್ ವೈ ಒನ್ ನೇಷನ್ ಒನ್ ಎಲೆಕ್ಷನ್ ಈಸ್ ಪ್ರಪೋಸ್ಡ್. ಆ್ಯಂಡ್ ದ ಥರ್ಡ್ ಇಂಪಾರ್ಟೆಂಟ್ ರೀಸನ್ ನನ್ನ ಪ್ರಕಾರ what they analyze is they also see that ಎಲ್ಲ ಕಡೆಗೂ ನಾವು ಓಡಾಡಬೇಕಾಗ್ತದೆ, ಎಲ್ಲ ಕಡೆಗೂ ನಾವು ಎಲೆಕ್ಷನ್ ಮಾಡಬೇಕಾಗ್ತದೆ. ಸೊ ಅದ್ರ ಬದಲು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಿದ್ವಿ ಅಂತಂದರೆ ಇಟ್ ಕುಡ್ ಬಿ ಪ್ರೊಜೆಕ್ಟೆಡ್ ಆಸ್ ರೈಟ್ಲಿ ಸೆಡ್ ಯಾರು ನಮ್ಮ ಪ್ರಶಾಂತ್ ಅವ್ರು ಹೇಳಿದಾಗೆ, ಇಟ್ ಈಸ್ ಒನ್ ಪರ್ಸನ್ ಕ್ಯಾನ್ ಗೋ ಅಕ್ರಾಸ್ ದ ವರ್ಲ್ಡ್ ಅಕ್ರಾಸ್ ದ ಕಂಟ್ರಿ ಆ್ಯಂಡ್ ಡೂ ಎಲೆಕ್ಷನ್ಸ್. ಇದು ಮೂರನೇದು. ದಿಸ್ ಈಸ್ ದ ಅಡ್ವಾಂಟೇಜಸ್. ಈಗ ಡಿಸ್ಅಡ್ವಾಂಟೇಜಸ್ ವಿಚಾರ ಅಂತ ಬಂದರೆ ಲೆಟ್ ಮೀ ಜಸ್ಟ್ ಗಿವ್ ಯು ಸಮ್ ಸ್ಟ್ಯಾಟಿಸ್ಟಿಕ್ಸ್. ಈಗ ನಮ್ಮ ಹತ್ರ ಇರುವಂಥ ಎಲೆಕ್ಷನ್ ಕಮಿಷನ್ ಒಳಗೆ ಇರುವಂಥ VVPATs ಮತ್ತು EVMsನ ನಾವು ಡೇಟಾ ತಗೊಂಡಾಗ 25 ಲಕ್ಷ EVM ಮಷಿನ್ಗಳಿದೆ, 5 ಲಕ್ಷ VVPATಗಳಿದೆ ಬೇಕಾಗಿರುವಂಥದ್ದು. ಅಕಸ್ಮಾತ್ ನಾವೇನಾದ್ರು ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಕಾರ ನಾವೇನಾದ್ರು ಮಾಡೋದು ಕೊಟ್ರೆ 25 ಲಕ್ಷ EVMs, 5 ಲಕ್ಷ VVPATsಗಳು ಬೇಕಾಗ್ತದೆ ನಮ್ಗೆ ಎಲೆಕ್ಷನ್. ಈಗ ಪ್ರೆಸೆಂಟ್ ಎಲೆಕ್ಷನ್ ಕಮಿಷನ್ ಹತ್ರ ಇರೋದು 12 ಲಕ್ಷ, ಎಲೆಕ್ಷನ್ ಕಮಿಷನ್ ಹತ್ರ ಇರೋದು 12 ಲಕ್ಷ VVPAT. ಇದು ಯಾವ್ದು ನಮ್ಮ EVM ಮಷಿನ್. ಇದೇನಾಗ್ತದೆ, ಆ್ಯಂಡ್ ದ ಬಿಗ್ಗೆಸ್ಟ್ ಹರ್ಡಲ್ ಹಿಯರ್ ಇಸ್ ಒಂದು EVM ಮಷಿನ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಫಾರ್ 15 years. ಪ್ರತಿ ಸರಿನೂ ರೀಸೈಕಲ್ ಮಾಡಬೇಕಾಗ್ತದೆ. ಇಟ್ ಈಸ್ ಗೋಯಿಂಗ್ ಟು ಬಿ ಹ್ಯೂಜೆಸ್ಟ್ ಬರ್ಡನ್. ಈ 10,000 ಕೋಟಿ ಮೀರ್ತದೆ ಇನ್ ಟರ್ಮ್ಸ್ ಆಫ್ ಕಾಸ್ಟ್ ಫಾರ್ ದ ಎಲೆಕ್ಷನ್ ಕಮಿಷನ್ಗೆ EVM ಮಷಿನ್ಸ್ ಆಗಿರ್ಬೋದು, VVPATಗಳಾಗಿರ್ಬೋದು. ಇದ್ರ ಬದಲು ಇಫ್ ಯು ಆರ್ ಲುಕಿಂಗ್ ಎಟ್ ದ ಅದರ್, ಆಸ್ ಅವರ್ ಲಾಯರ್ ರೈಟ್ಲಿ ಸೆಡ್, ಕಾನ್ಸ್ಟಿಟ್ಯೂಷನ್ ಒಳಗೆ 5 ಮೇಜರ್ ಅಮೆಂಡ್ಮೆಂಟ್ಗಳು ಮಾಡಬೇಕಾಗ್ತದೆ, ವಿಚ್ ಇಸ್ ವೆರಿ ವೆರಿ ಡಿಫಿಕಲ್ಟ್, ವಿಚ್ ಇಸ್ ನಾಟ್ ಪಾಸಿಬಲ್ ಆಲ್ಸೋ. ಕಾನ್ಸ್ಟಿಟ್ಯೂಷನಲ್ 5 ಅಮೆಂಡ್ಮೆಂಟ್ ಮಾಡಬೇಕು. ಪಾಸಿಬಲ್ ಅಲ್ಲ ಅಂತ ಏನೋ ಅನ್ಬೇಡಿ. ಅಲ್ಲ, ಪಾಸಿಬಲ್ ಅಲ್ಲ ಅಂತ ಹೇಳ್ತಾ ಇಲ್ಲ, ಕಷ್ಟ ಅನ್ಬೋದು. ಈಗ ಕಷ್ಟ ಆಗಿರ್ಬೋದು. ಇಂಪಾಸಿಬಲ್ ಯಾಕೆ ಈ ವರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬೇಸಿಕ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ದ ಫೆಡರಲ್ ಸಿಸ್ಟಮ್.
ಫೆಡರಲ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ. ಇವತ್ತು ನನಗೆ ಗೊತ್ತಿಲ್ಲ JDS 160 ಅಮೆಂಡ್ಮೆಂಟ್ ಆಗಿದೆ. ಅಜಿತ್ 160 ಅಮೆಂಡ್ಮೆಂಟ್ ಆಗಿದೆ. ಅಜಿತ್ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ನಾನು ಜನರಿಗೆ ಒಂದು ಸ್ವಲ್ಪ ಕರೆಕ್ಟ್ ಆದ ಮಾಹಿತಿ ಕೊಟ್ಬಿಡೋಣ. 5 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳನ್ನ ನಾವು ಮಾಡಿದಾಗ ಎಂಟೈರ್ ಸ್ಟೇಟ್ ಫೆಡರಲ್ ಸಿಸ್ಟಮ್ ಹೊರಟೋಗ್ತದೆ. ಯಾಕೆ ನಾನು JDSನವ್ರು ಇವತ್ತು ಯಾಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಜಸ್ಟ್ ಫಾರ್ ಅನ್ ಇನ್ಸ್ಟೆಂಟ್ ನಾನು ನಿಮ್ಗೆ ಒಂದು ಚಿಕ್ಕ ಉದಾಹರಣೆ ಹೇಳಕ್ ಬಿಡ್ತೀನಿ. ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಅಲ್ಲಿ ಅಸೆಂಬ್ಲಿ ಮತ್ತು ಲೋಕಸಭೆ ಎರಡೂ ಒಟ್ಟಿಗೆ ನಾವು ಎಲೆಕ್ಷನ್ ಮಾಡ್ತೀವಿ. ಬೈ ಮಿಸ್ಟೇಕ್ ನಾಳೆ ಯಾವುದೋ ಲೋಕಸಭೆ ಎಲೆಕ್ಷನ್ಸ್ಗಳಲ್ಲಿ ಆ ಪಾರ್ಟಿ ಸ್ಟ್ಯಾಂಡ್ ಆಗಲಿಲ್ಲ, ಸೆಂಟ್ರಲ್ ಗವರ್ಮೆಂಟ್ ಬಿದ್ದೋಯ್ತು. ಹಂಗಂದ್ರೆ ಸ್ಟೇಟ್ ಗವರ್ಮೆಂಟ್ ಸಿಸ್ಟಮ್ ಏನಾಗೋಯ್ತು ಅವಾಗ? ಲೆಟ್ ಮಿ ಗಿವ್ ಯು. ಇದರಿಂದ ಒಂದು, ಆಮೇಲೆ ರಿಸರ್ಚ್ ಸ್ಟಡಿ ಹೇಳ್ತದೆ ಯಾವಾಗಲೂ 2 ಎಲೆಕ್ಷನ್ ಒಟ್ಟಿಗೆ ಮಾಡಿದಾಗ ಮೆಜಾರಿಟಿ ಆಫ್ ದ ಪೀಪಲ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಯಾರು ಇರ್ತಾರೋ ಅವ್ರಿಗೆ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುತ್ತೆ ಅನ್ನೋದು. ಇದು ಎರಡನೇ ವಾದ. ಮೂರನೇ ವಾದ ಬಂದ್ಬಿಟ್ಟು, ನೀವು ಎಲೆಕ್ಷನ್ ಟೈಮ್ನಲ್ಲಿ ಜನರನ್ನ ಕನ್ವಿನ್ಸ್ ಮಾಡೋದಕ್ಕೆ ಕ್ಯಾಂಪೇನ್ಗಳು ಮಾಡ್ತೀರಿ. ಕ್ಯಾಂಪೇನ್ ಮಾಡಿದಾಗ ಏನಾಗುತ್ತೆ, ನೀವು ಸ್ಟೇಟ್ ವರ್ಸಸ್ ಸೆಂಟರ್ ಅಂತ ಸಬ್ಜೆಕ್ಟ್ ತಗೊಂಡಾಗ ನಿಮ್ಮ ಸ್ಟೇಟ್ ಸಬ್ಜೆಕ್ಟ್ ಕಂಪ್ಲೀಟಾಗಿ ಡೈಲ್ಯೂಟ್ ಆಗುತ್ತೆ. ಓನ್ಲಿ ನ್ಯಾಷನಲ್ ಇಶ್ಯೂಸ್ ಮಾತ್ರನೇ ಹೈಲೈಟ್ ಆಗುತ್ತೆ, ಸ್ಟೇಟ್ ಇಶ್ಯೂಸ್ಗಳು ಸತ್ತೋಗುತ್ತೆ. ಇವತ್ತಿಗೂ ನೀವು ನೋಡ್ತಾ ಬಂದ್ರೆ ಸ್ಟೇಟ್ ಇಶ್ಯೂಸ್ಗಳೇ ಬೇರೆ, ಸೆಂಟ್ರಲ್ ಇಶ್ಯೂಸ್ಗಳೇ ಬೇರೆ. ಭಯ ಅದು ಅಲ್ಲಲ್ಲ, ಭಯ ಅಲ್ಲ, ಇದು ಪ್ರಬುದ್ಧತೆ. ಇನ್ನೂ ತನಕ ಅಲ್ಲಿ ತನಕ ನಾವು ಹೊರಟೋಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ನ್ಯಾಷನಲ್ ಒಳಗೆ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಇದ್ದಾರೆ. ಇಲ್ಲೂ ಸಹ ಬಿಜೆಪಿ ಬರ್ಬೋದಾಗಿತ್ತಲ್ಲ, ಅಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ನಾನು ಹೇಳ್ತಿರೋದು ನ್ಯಾಷನಲ್ ಇಶ್ಯೂಸೇ ಬೇರೆ ಇರ್ತದೆ, ಲೋಕಲ್ ಇಶ್ಯೂಸೇ ಬೇರೆ ಇರ್ತದೆ. ಲೋಕಲ್ ಇಶ್ಯೂಸ್ನ ಟಾರ್ಗೆಟ್ ಮಾಡೋದಕ್ಕಾಗೋದಿಲ್ಲ. ಇದರಿಂದ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಆಸ್ ನ್ಯಾಷನಲ್ ಪಾರ್ಟೀಸ್ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಒಂದು ತಿಳ್ಕೊಂಬಿಡಿ, ರೀಜನಲ್ ಪಾರ್ಟೀಸ್ಗಳು ಸತ್ತೋಗ್ತವೆ. ಯುವರ್ ಫೆಡರಲ್ ಸಿಸ್ಟಮ್ ಇಸ್ ಗೋಯಿಂಗ್ ಟು ಕೊಲ್ಯಾಪ್ಸ್. ಎದಕ್ಕೆ ಸತ್ತೋಗ್ತದೆ ಅಂತಂದ್ರೆ, ದೇ ಮೇ ನಾಟ್ ಬಿ ಏಬಲ್ ಟು ಸ್ಪೆಂಡ್ ದ ವೇ ಯುವರ್ ನ್ಯಾಷನಲ್ ಪಾರ್ಟಿ ಸ್ಪೆಂಡ್. ಇವತ್ತು ಗೊತ್ತಿದೆ ಯಾವ ಪಾರ್ಟಿ ಹತ್ರ ಹೈಯೆಸ್ಟ್ ದುಡ್ಡಿದೆ ಅಂತ ಹೇಳಿ. ಇವತ್ತು ಇರುವಂತ ಜಾಸ್ತಿ ದುಡ್ಡು ಸಪರೇಟ್ ಆಗಿ ಚುನಾವಣೆ ನಡೆದ್ರೆ ಖರ್ಚು ಮಾಡಿ. ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ದೇ ಬೇಸಿಕಲಿ ಈಗ ಏನಾಗುತ್ತೆ ಸರ್, ನಿಮಗೆ ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಪ್ರಾಡಕ್ಟ್ ಅನ್ನ ನಾನು ಸೇಲ್ ಮಾಡೋದು ಕೊಡ್ತೀನಿ ಮಾರ್ಕೆಟ್ ಅಲ್ಲಿ. ಒಂದು ಪ್ರಾಡಕ್ಟ್ ಅನ್ನ 100 ಸಲ ಅಡ್ವರ್ಟೈಸ್ ಮಾಡುವಂತ ಕೆಪಾಸಿಟಿ ಇರುವಂತ ಒಬ್ಬ ಇರ್ತಾನೆ, ಇನ್ನೊಬ್ಬ ಒಂದು ಸರಿ ಅಡ್ವರ್ಟೈಸ್ಮೆಂಟ್ ಮಾಡಕ್ಕಾಗದೇ ಇರುವಂತ ಒಬ್ಬನ ಇರ್ತಾನೆ. ಚುನಾವಣೆ ನಡೆದ್ರೆ ಒಳ್ಳೇದಲ್ರಿ. ಅದನ್ನೇ ನಾನು ಹೇಳ್ತಾ ಇರೋದು. ಕಡಿಮೆ ಖರ್ಚು ಮಾಡುವಂತ ಅಲ್ಲಲ್ಲ ಸರ್, ನಾನು 100 ಬಾರಿ ಆ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೆ ಅಂತಂದ್ರೆ, ಒಂದು ಬಾರಿ ಹೇಳಕ್ ಆಗದೆ ಇರೋನು ಹೊರಟೋಗ್ಬಿಡ್ತಾನೆ. ಆವಾಗ ಏನಾಗುತ್ತೆ, ಜಲ ನಮ್ಮ ಕರ್ನಾಟಕ, ತಮಿಳ್ನಾಡು, ಕೇರಳ ಲೋಕಲ್ ಇಶ್ಯೂಸ್ಗಳು ಏನಿರ್ತವೆ ಆ ಲೋಕಲ್ ಇಶ್ಯೂಸ್ ಮೇಲೆ ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ. ದಿಸ್ ಇಸ್ ಒನ್ ಆಫ್ ದ ವೆರಿ ವೆರಿ ಸಿಂಪಲ್ ಅಂಡ್ ವೆರಿ ವೆರಿ ಕ್ಲಿಯರ್ ದಟ್ ಒನ್ ನೇಷನ್ ಒನ್ ಎಲೆಕ್ಷನ್ ಡಿಸ್ಅಡ್ವಾಂಟೇಜ್. ಮತ್ತೆ ಮುಂದೆ ಇದಕ್ಕೆ ಹೌ ಡು ವಿ ನೀಡ್ ಟು ವರ್ಕ್ ಅಂತಂದ್ರೆ, ಆಸ್ ಈ ರೈಟ್ಲಿ ಸೆಡ್, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಒಳಗೆ ಯು ನೀಡ್ ಟು ಬ್ರಿಂಗ್ ಸ್ಟ್ರಿಂಜೆಂಟ್ ರೂಲ್ಸ್. ನೀವು ಎಲ್ಲಿ ತನಕ ತರಲ್ವೋ ಅಲ್ಲಿ ತನಕ ಮಾಡೆಲ್ ಆಫ್ ಕೋಡ್ ಆಫ್ ಕಂಡಕ್ಟ್ ಮಾಡೋಕ್ಕಾಗಲ್ಲ. ಸ್ಟ್ರಿಂಜೆಂಟ್ ಇದೆ, ಅದನ್ನ ಲೂಸ್ ಮಾಡ್ಬೇಕಷ್ಟೇ. ಒಂದು ನಿಮಿಷ ಐ ವಿಲ್ ಜಸ್ಟ್ ಕಂಪ್ಲೀಟ್. ಇನ್ನೊಂದು ವಿಶೇಷ ಏನಂದ್ರೆ, ಡಿಸ್ಅಡ್ವಾಂಟೇಜಸ್. ವಾಟ್ ಇಸ್ ದ ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ಆನ್? ನಾನು ಹೇಳ್ತೀನಿ, ಅಲ್ಲಿಗೆ ಬರ್ತಾ ಇದ್ದೀನಿ. ಸೊ ಇಲ್ಲಿ ಇನ್ನೊಂದು ಏನಾಗಿದೆ ಅಂತಂದ್ರೆ, ಈಗ ತಾವು ಹೇಳ್ದಾಗೆ ಒಬ್ಬ ಪರ್ಸನ್ ಈಗ ಏನಾಗಿದೆ ಅಂತಂದ್ರೆ, ನನ್ನ ಪಾರ್ಟಿಯ ಲೀಡರ್, ನ್ಯಾಷನಲ್ ಲೀಡರು ಸ್ಟೇಟಿಗೆ ಬಂದು ಕ್ಯಾಂಪೇನ್ ಮಾಡ್ತಾನೆ. ನನ್ನ ಇರ್ರೆಸ್ಪೆಕ್ಟಿವ್ ಆಫ್ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಅಲ್ಲಿ ಅವ್ರು ಬಂದು ಇಲ್ಲಿ ಕ್ಯಾಂಪೇನ್ ಮಾಡ್ತಾರೆ. ಇದನ್ನ ನೀವು ಇನ್ ಕೇಸ್ ಇಫ್ ಯು ರಿಯಲಿ ವಾಂಟೆಡ್ ಟು ಬ್ರಿಂಗ್ ಅನ್ ಅಮೆಂಡ್ಮೆಂಟ್ ಹೂಎವರ್ ಇಸ್ ಇನ್ ದ ಪೊಸಿಷನ್. ರಾಹುಲ್ ಗಾಂಧಿ ಇರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಒಂದು ಸರಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಅವ್ರು ಗೆದ್ದು ಅಕಸ್ಮಾತ್ ಅವ್ರನ್ನ ಕೂತ್ಕೊಂಡ್ರೆ ಸ್ಟೇಟ್ ಎಲೆಕ್ಷನ್ಸ್ ಬರಂಗಿಲ್ಲ. ಬ್ರಿಂಗ್ ಎ ರೂಲ್. ಅಲ್ಲಲ್ಲ, ಈಗ ನೀವು ಯಾವ ರೀತಿ ನಗ್ತಾ ಇದ್ದೀರಲ್ಲ, ಇದೇ ರೀತಿ ನಗು ಅಲ್ಲ, ಇದೇ ರೀತಿ ನಗು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಜಿತ್ ಯಾಕೆ ಹೇಳ್ತಾ ಮುಖಂಡರುಗಳು ರಾಜ್ಯದ ಚುನಾವಣೆ ಪ್ರಚಾರಕ್ಕೆ ಬರಂಗಿಲ್ಲ. ನೀವು ಇಷ್ಟು ದೊಡ್ಡ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಕಾರ್ಪೊರೇಟ್ ಜಗತ್ನಲ್ಲಿ ಒಂದೇ ನಿಮಿಷ ಅಲ್ಲಲ್ಲ, ನಾನು ಒಂದು ನಿಮಿಷ ಹೇಳ್ಬಿಡ್ತೀನಿ. ಇಷ್ಟು ದೊಡ್ಡ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು, ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳಿ 5 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಗಳು, ದೊಡ್ಡ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿ 50% ಪ್ಲಸ್ ರಾಜ್ಯಗಳು ನಿಮ್ಗೆ ಒಪ್ಪಿಗೆ ಕೊಟ್ಟು ಅದಾಗಿದ್ದ ಮೇಲೆ ನೀವು ಇದನ್ನ, ಆಮೇಲೆ ಇನ್ನೊಂದು ಹೇಳ್ತೀನಿ ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, ಈವನ್ ಟಿಲ್ ಟುಡೇ ಐ ಆಮ್ ಟಾಕಿಂಗ್ ಅಬೌಟ್ ದ ಗಾರ್ಡಿಯನ್, ಟೆಲಿಗ್ರಾಮ್ ಅಂತ ನ್ಯೂಸ್ ಪೇಪರ್ಗಳು ಏನಂತ ಪಬ್ಲಿಷ್ ಮಾಡ್ತಾ ಇದ್ದಾವೆ ಅಂತಂದ್ರೆ, ದೇರ್ ಈಸ್ ನೋ ಅಫಿಷಿಯಲ್ ರೆಕಾರ್ಡ್ ಸೇಸ್ ದೇರ್ ಈಸ್ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಆಗಿಲ್ಲ. ಹಂಗಂದ್ರೆ ವಾಟ್ ಆರ್ ವಿ ಡಿಸ್ಕಸಿಂಗ್? ಈಸ್ ಇಟ್ ಜಸ್ಟ್ ಐ ವಾಶ್? 18ನೇ ತಾರೀಕಿನ ತನಕ ಅಲ್ಲಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಬ್ರೇಕ್ ನಂತರ ಬಿಜೆಪಿಯ ಅನಿಲ್ ಚಳಗೇರಿ ಅವರಿಂದ ರಿಯಾಕ್ಷನ್ ತಗೊಳ್ತೀನಿ. ಅನಿಲ್ ಚಳಗೇರಿ, ಬ್ರೇಕ್ಗಿಂತ ಮುಂಚೆ 3 ಜನರ ವಾದವನ್ನು ಕೇಳಿಸ್ಕೊಂಡಿದ್ದೀರಿ. ಐ ವಾಂಟ್ ಅ ರಿಯಾಕ್ಷನ್. ಮೊದಲನೇದಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಕೇವಲ ಒಂದು ಐಡಿಯಾ ಅಥವಾ BJP ಐಡಿಯಾ ಅಂತಲ್ಲ. ಇವತ್ತು ದೇಶದ
ಅವಶ್ಯಕತೆಯೂ ತುಂಬ ಇದೆ. ನಾನು ಯಾವ ಕಾರಣಕ್ಕೆ ಹೇಳಬೇಕು ಅಂತ ನಾನು ಇಲ್ಲಿ ಅನಿಲ್ ಅವ್ರು ನೇರವಾಗಿ ಒಪ್ಕೊಂಡ್ಬಿಡ್ತಾರೆ, ಇದು ಅವಶ್ಯಕತೆ ಇದೆ ಅನ್ನುವಷ್ಟು ಅದ್ರ ಪರವಾಗಿ ಅವರು ಮಾತನಾಡಿದ್ರು. ಹೀಗಾಗಿ ಕಾಂಗ್ರೆಸ್ನವ್ರಿಗೂ ಇದು ಗೊತ್ತು. ಮಾನ್ಯ ಪ್ರಧಾನಮಂತ್ರಿಗಳು ಲೋಕಸಭೆಯಲ್ಲಿ ಮಾತಾಡುವಾಗ ಇದ್ರ ಉಲ್ಲೇಖ ಮಾಡಿದ್ದಾರೆ. 15ನೇ ತಾರೀಕು ಅಧಿವೇಶನದಲ್ಲಿ ನೋಡಿ, ಕಾಂಗ್ರೆಸ್ಸಿನ ಸ್ಟ್ಯಾಂಡ್, ಆಕ್ಚುಯಲ್ ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಗೊತ್ತಾಗದೆ, ಟಿವಿ ಡಿಬೇಟ್ ರಾಜಕೀಯವಾಗಿ ಆಫ್ಲೈನ್ ಮಾತಾಡುವಾಗ ಈ ಥರದ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ ಒಪ್ಕೊಳ್ತಾರೆ. ಕಾರಣಗಳು 10 ಇದೆ. ಮೊದಲನೇದಾಗಿ ಅಭಿವೃದ್ಧಿಯ ಕೆಲಸಕ್ಕೆ ನಿಜವಾಗ್ಲೂ ಇದು ಅಡೆತಡೆಗಳಾಗುತ್ತೆ. ಬೇರೆ ಬೇರೆ ಕಾರಣಕ್ಕೆ ಯಾವುದೋ ರಾಜ್ಯದಲ್ಲಿ ಯಾವುದೋ ಪ್ರಾಜೆಕ್ಟ್ ಮಾಡಬೇಕು, ಹೊಸ ಸ್ಕೀಮ್ ನೀವೇ ನೋಡಿ, ಕಳೆದ 10 ವರ್ಷಗಳಿಂದ ಪ್ರತಿನಿತ್ಯ ಒಂದಲ್ಲ ಒಂದು ರಾಜಕೀಯ ಚುನಾವಣೆಗಳು, ವಿಷಯಗಳು ಚರ್ಚೆಗೆ ಬರ್ತಾನೆ ಇರ್ತವೆ. ವಿಶೇಷವಾಗಿ ಚುನಾವಣೆ, ವರ್ಷಕ್ಕೆ 3 ಬಾರಿ ಚುನಾವಣೆಗಳು ಬರ್ತವೆ. ಇದರಿಂದ ಆ ರಾಜ್ಯಗಳಲ್ಲಿ ನಡೆಯುವಂಥ ಪ್ರಕ್ರಿಯೆಗಳು ಒಂದು ರೀತಿಯಲ್ಲಿ ನಿಂತ್ಕೊಂಡ್ಬಿಡುತ್ತೆ, ಅಭಿವೃದ್ಧಿ ಆಗೋದಿಲ್ಲ ಅಂತ. ಹಣಕಾಸು ಈಗಾಗಲೇ ಅನಿಲ್ ಅವರು ಕೊಟ್ಟಿರೋ ಅಂಕಿ ಸಂಖ್ಯೆಗಳ ಪ್ರಕಾರ ದೊಡ್ಡ ಮಟ್ಟದಲ್ಲಿ ಖರ್ಚಾಗುತ್ತೆ, ಲಾಜಿಸ್ಟಿಕ್ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಇನ್ನು EVM ಮಷಿನ್ಗಳು ಅದೆಲ್ಲ ತುಂಬ ಚಿಕ್ಕ ವಿಷಯ. ನನಗನ್ಸ ಮಟ್ಟಿಗೆ ಇಷ್ಟೆಲ್ಲ ಮಾಡುವಂಥ ಭಾರತಕ್ಕೆ ತನ್ನ EVM ಮಷಿನ್ಗಳ ಸಂಖ್ಯೆ 3 ಪಟ್ಟು ಮಾಡೋದು ದೊಡ್ಡದೇನು ಅಂತ ಅನ್ಸೋದಿಲ್ಲ. ಆದರೆ ಒಟ್ಟಾರೆ ಇದೊಂದು ಡಿಸ್ಕಷನ್ ಆಗಬೇಕು, ಇದು ಚರ್ಚೆ ಆಗಬೇಕು. ಹೌದು, ಪ್ರಶಾಂತ್ ಅವರು ಆಗಲೇ ಹೇಳಿದಾಗ ಈಸ್ ಇಟ್ ರಿಯಲಿ ಪಾಸಿಬಲ್, ಇದನ್ನು ನಾವು ವಿಚಾರ ಮಾಡಲೇಬೇಕಲ್ಲ. ಅನೇಕ ವಿಷಯಗಳು ತಪ್ಪು ಅನೇಕ ವರ್ಷಗಳಿಂದ ನೋಡ್ತಾ ಬಂದಿದ್ವಿ. ನಮಗೆ ಕಾಶ್ಮೀರದ ಇಶ್ಯೂ ಸಾಲ್ವ್ ಮಾಡ್ತೀವ, ಈಸ್ ಇಟ್ ಪಾಸಿಬಲ್ ಅಂತ ಇತ್ತು. ಆದರೆ ಇದು ಹಂತವಾಗಿ ಇವತ್ತು ಕಾಶ್ಮೀರ ನಾರ್ಮಲ್ ಆಗಿದೆ. ನಾವು ನಮಗೆ ನೆನಪಿದೆ, ಭಾರತದಲ್ಲಿ ಡಿಜಿಟಲ್ ಇಂಡಿಯಾ ಪಾಸಿಬಲ್ಲ ಅಂತ ಚಿದಂಬರಂ ಅವರು ಲೋಕಸಭೆಯಲ್ಲಿ ಮಾತನಾಡ್ತಾರೆ. ಹಳ್ಳಿಯಲ್ಲಿ ಯಾರೋ ತರಕಾರಿ ಮಾರೋರಿಗೆ ಮೊಬೈಲ್ ಗೊತ್ತೇನ್ರಿ ಅಂತ ತುಂಬ ದೂರ ಏನಲ್ಲ, ನಾನು ಹೇಳ್ತಾ ಇರೋದು 6 ವರ್ಷದ ಹಿಂದೆ ಚಿದಂಬರಂ ಅವರು ಮಾತನಾಡ್ತಾರೆ. ಇವತ್ತು ಎಲ್ಲ ಸೊಪ್ಪಿನ ಅಂಗಡಿಯಲ್ಲೂ ಡಿಜಿಟಲ್ ಇಂಡಿಯಾ ಹೇಗೆ ವರ್ಕ್ ಆಗಿದೆ ಅಂತ ನೋಡ್ತಾರೆ. ಇದು ಚರ್ಚೆಗೆ ಬರಬೇಕು. ಇದು ಐಡಿಯಾ ಅಲ್ಲ, ಇದು ಅವಶ್ಯಕತೆ, ಭಾರತದ ಅವಶ್ಯಕತೆ. ಇದು ಚರ್ಚೆಗೆ ಬರಬೇಕು. ಆಗಲೇ ಕಾಂಗ್ರೆಸ್ಸಿನ ವಕ್ತಾರರು ಇನ್ನೊಂದು ಹೇಳ್ತಿದ್ರು, ಯಾಕೆ ರೀಜನಲ್ ಪಾರ್ಟಿಗಳು ಬಂದಿಲ್ಲ, ಯಾಕೆ ರೀಜನಲ್ ಪಾರ್ಟಿಗಳಿಗೆ ಇದು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ 2 ಉದಾಹರಣೆಗಳನ್ನು ಕೊಡ್ತೀನಿ ನಾನು. ಒಂದು ಒಡಿಸ್ಸಾದಲ್ಲಿ, ಇನ್ನೊಂದು ಆಂಧ್ರ ಪ್ರದೇಶದಲ್ಲಿ. ಹಿಂದೆ ತೆಲಂಗಾಣಲ್ಲೂ ಇತ್ತು. ಕಳೆದ ಬಾರಿ ತೆಲಂಗಾಣ ತನ್ನ ಚುನಾವಣೆಯನ್ನು 6 ತಿಂಗಳು ಮುಂಚೆ ಹಾಕೊಂಡಿತು. ಆದರೆ ಆಂಧ್ರ ಪ್ರದೇಶದಲ್ಲಿರುವಂತಹ TDP ಮತ್ತು ಒಡಿಸ್ಸಾಲ್ಲಿರುವ BJD ಎರಡೂ ಪಕ್ಷಗಳು ರೀಜನಲ್ ಪಾರ್ಟೀಸು. ಎರಡೂ ರಾಜ್ಯಗಳಲ್ಲಿ ಲೋಕಸಭೆಯ ಜೊತೆಗೆ ಅಲ್ಲಿಯ ವಿಧಾನಸಭಾ ಚುನಾವಣೆಗಳು ನಡೆಯುತ್ತೆ. ಎರಡನ್ನೂ ಜೊತೆಗೆ ನಡೆದ್ರೇನು ಕಳೆದ 20 ವರ್ಷಗಳಿಂದ ಅವರು ಅಧಿಕಾರದಲ್ಲಿದ್ದಾರೆ. ಹೀಗಾಗಿ ರೀಜನಲ್ ಪಾರ್ಟಿ ಬುಲ್ಡೋಸ್ ಆಗುತ್ತೆ, ರೀಜನಲ್ ಐಡಿಯಾಸ್ ಬುಲ್ಡೋಸ್ ಆಗುತ್ತೆ. ಇದೆಲ್ಲ ಬರೀ ನೆಪ ಮಾತ್ರ. ಅವ್ರು ಹೇಳುವಂಥದ್ದು ಲೋಕಸಭಾ ಚುನಾವಣೆ ಅದರ ಅಜೆಂಡಾನೇ ಬೇರೆ, ವಿಧಾನಸಭಾ ಚುನಾವಣೆ ಅಜೆಂಡಾನೇ ನಾನು ಹೇಳ್ತಾ ಇರೋದು. ಎರಡು ಚುನಾವಣೆಗಳಲ್ಲಿ ಚರ್ಚೆ ಆಗಬೇಕಾದ ವಿಷಯಗಳು ಬೇರೆ ಬೇರೆ ಇರ್ತವೆ. ಇದಕ್ಕೂ ಉತ್ತರ ಇದೆ. ನಾನು ಹೇಳೋದು, ಇವತ್ತು ಜನ ಎಲ್ಲವನ್ನು ನೋಡ್ತಾರೆ. ಹಾಗೆಲ್ಲ ಈಸಿಯಾಗಿ ಕ್ಯಾರಿ ಓವರ್ ಆಗೋದಿಲ್ಲ. ಅವರೇನು ಹುಚ್ಚಿರಲ್ಲ. ಅವ್ರು ಯಾರಿಗೆ ಎಲ್ಲಿ ಓಟ್ ಹಾಕಬೇಕು ಅಂತೇಳಿ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಿದ್ರೆ ಇಷ್ಟು ನರೇಂದ್ರ ಮೋದಿಯವರ ಸಮಯದಲ್ಲೂ ನಮಗೆ KCRನ ಸೋಲಿಸ್ಲಿಕ್ಕೆ ಆಗಲಿಲ್ಲ. ಮೊದಲು 2 ಚುನಾವಣೆಗಳಲ್ಲಿ TDPನ ನಮಗೆ ವಿರೋಧ ಮಾಡಿಕೊಂಡು ಅಲ್ಲಿ ನಾವು MP ಸೀಟ್ಗಳನ್ನು ಗೆಲ್ಲಿಕ್ಕಾಗಲಿಲ್ಲ. ಜನ ಎಲ್ಲವೂ ಅಬ್ಸರ್ವ್ ಮಾಡ್ತಾರೆ. ಯಾವುದಕ್ಕೆ ಎಷ್ಟು ಬೆಲೆ ಕೊಡಬೇಕು, ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ ಅಂತೇಳಿ ಮತದಾರ ನಿಶ್ಚಯ ಮಾಡ್ತಾರೆ. ಇದು ಡಿಜಿಟಲ್ ಯುಗ. ಕಾಂಗ್ರೆಸ್ ಯಾವುದೋ ಹಳೆ 1947 ಪಾಲಿಟಿಕ್ಸಲ್ಲಿ ಇವತ್ತು ಇರ್ಬೋದು. ಆದರೆ ಜನ ಎಲ್ಲವನ್ನ ಆನ್ ದ ಟಿಪ್ಸ್ ಆಫ್ ದೇರ್ ಫಿಂಗರ್ಸ್ ಅವ್ರು ನೋಡ್ತಾರೆ, ವಿಷಯ ತಿಳ್ಕೊಳ್ತಾರೆ, ಯಾರಿಗೆ ಹಾಕಬೇಕು ಅಂತ. ಅದರಿಂದ ಅಡ್ವಾಂಟೇಜ್ ನೋಡಿ, ಅಡ್ವಾಂಟೇಜು ಲಾಜಿಸ್ಟಿಕ್ಸ್ ದೃಷ್ಟಿಯಿಂದ, ಹಣಕಾಸಿನ ದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ, ಬೇರೆ ಕಡೆ ಗಮನ ಕೊಡೋ ದೃಷ್ಟಿಯಿಂದ ಈಗ ನಾವು ಚರ್ಚೆ ಮಾಡಿರುವಂಥ 3 ಪಾಯಿಂಟ್ಗಳು ನಮ್ಮ ಮೂರ್ತಿಯವರನ್ನು ಸೇರಿಸಿನೂ ನಾನು ಹೇಳ್ತೀನಿ, ಎಲ್ಲೋ ಈ ಥರ ಚರ್ಚೆ ಮಾಡುವಾಗ ರಾಜಕೀಯದಿಂದ ಓಡ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಪ್ರಶಾಂತ್ ಹೇಳುವಾಗಲೂ ರಾಜಕೀಯ ಪಾಯಿಂಟ್ಸ್ಗಳನ್ನು ತುಂಬ ಬರ್ತಾ ಇತ್ತು. ಇದರಲ್ಲಿ ರಾಜಕೀಯ ಇದೆ, ಈ 3 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಇದು ಈ ಸ್ಕೀಮಿಗಲ್ಲ, ಇದು ಯಾವುದೇ ಸ್ಕೀಮ್ ತಂದ್ರೇನು ಈ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ, ಅದಕ್ಕೆ ಇದು ಮಾಡ್ತಾ ಇದ್ದಾರೆ, ಈ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ, ಅದಕ್ಕೆ ಇದು ಮಾಡ್ತಾ ಇದ್ದಾರೆ ನನ್ನ ಪಾಯಿಂಟ್ ಒಂದೇ. ಇಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಆಗಲಿ. ಸಮಸ್ಯೆ ಏನಿದೆ, ನಿಮಗೂ ಕನ್ವಿನ್ಸ್ ಆಗಿದೆ ತಾನು ಇದು ಅವಶ್ಯಕತೆ ಇದೆ ಅಂತ ಕನ್ವಿನ್ಸ್ ಆಗಿದೆ, ಅದು ಹೇಗೆ ಮಾಡಬೇಕು ಅಂತ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡೋಣ. ಈ ದೇಶದಲ್ಲಿ 6 ನ್ಯಾಷನಲ್ ಪಾರ್ಟಿಗಳು, 54 ರೀಜನಲ್ ಪಾರ್ಟಿಗಳು, 2000 ಅನ್ರೆಕಗ್ನೈಸ್ಡ್ ಪಾರ್ಟಿಗಳಿದೆ. ಎಲ್ಲರೂ ಚರ್ಚೆಗೆ ಬರಲಿ. ನರೇಂದ್ರ ಮೋದಿ ಸರ್ಕಾರಕ್ಕೆ ನಮಗೊಂದೇ ಉಪಯೋಗ ಆಗಬೇಕಲ್ಲ, ದೇಶದ ಭವಿಷ್ಯದ ದೃಷ್ಟಿಯಿಂದ ಮುಂಬರುವ ಸರ್ಕಾರಗಳು ಯಾವುದೇ ಆಗಿರಲಿ ಅದಕ್ಕೆ ಉಪಯೋಗ ಆಗಲಿ ಅನ್ನೋದು ನಮ್ಮ ಪಾಯಿಂಟ್.
ಪ್ರಶಾಂತ್ ಅಜಿತ್, ಪಾಯಿಂಟ್ ಅನ್ನು ಹೇಳ್ಬಿಡಿ. ಈ ಬಗ್ಗೆ ಚರ್ಚೆ ನಡೀಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಸರ್ಕಾರ ಒಂದು ಹೊಸ ಐಡಿಯಾ ಮೂಟ್ ಮಾಡಿದರೆ ನಿಶ್ಚಿತವಾಗಿ ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಚರ್ಚೆ ನಡೀತಾ ಇರೋದ್ರಿಂದಲೇ ನಮ್ಮ ಅಭಿಪ್ರಾಯಗಳನ್ನು, ನನಗಿರ್ತಕ್ಕಂಥ ಡೌಟ್ನ ಕಾರಣದಿಂದ ನನಗೆ ಇದರ ಬಗ್ಗೆ ಪಾಲಿಟಿಕ್ಸ್ ಅನಿಸ್ತಾ ಇದೆ. ಯಾಕೆ 2024ರಲ್ಲಿ ನೀವು ಇದನ್ನು ತರ್ತೀರಿ, ಲೋಕಸಭಾ ಚುನಾವಣೆಗೆ ತರ್ತೀರಿ. ಮುಂದೆ ನಿಮಗೆ ಒಂದು ಯಾವುದಾದ್ರೂ ಸರ್ಕಾರ, ಈಗ ಮಹಾರಾಷ್ಟ್ರ ಸರ್ಕಾರ ಇರ್ಬೋದು, ಯಾವುದೋ ಒಂದು ಸರ್ಕಾರ ಬಿದ್ದೋಯ್ತು ಅಂತ ತಿಳ್ಕೊಳ್ಳಿ. ಓಕೆ, ಆಗ ಮತ್ತದೇ ಹಳೆ ಬಂಡಿ ಓಡುತ್ತೆ. ಅದು ಗೊತ್ತಿಲ್ಲ ಪ್ರಶಾಂತ್. ಎಕ್ಸಾಕ್ಟ್ಲಿ, ದಟ್ ಇಸ್ ವಾಟ್ ಮೈ ನಿಮಿಷ ವಿ ಡೋಂಟ್ ನೋ ದ ಡೀಟೇಲ್ಸ್. No, we don't ಈ know ಪ್ರಪೋಸ್ ಮಾಡಿದ್ರಲ್ಲಿ ಏನಿದೆ, ಏನಂತ ಪ್ರಪೋಸ್ ಮಾಡ್ತಾರೆ. ಉದಾಹರಣೆಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಇದೆಯಲ್ಲಪ್ಪ, ಮೊದಲ 20 ವರ್ಷ 2.5 ವರ್ಷಕ್ಕೊಂದ್ಸಲ ಚುನಾವಣೆ ಆಗಲಿ ಅಂತಂದ್ರು ಅನ್ಕಡೆ. ಲೋಕಸಭಾ ಚುನಾವಣೆಗಳ ಜೊತೆಗೆ ಯಾವ್ಯಾವ ವಿಧಾನಸಭಾ ಚುನಾವಣೆಗಳ ಹತ್ತಿರದಲ್ಲಿದೆಯೋ ಎಲ್ಲವೂ ಒಟ್ಟಿಗೆ ಕ್ಲಬ್ ಮಾಡಿ 2.5 ವರ್ಷ ಆದ್ಮೇಲೆ ಇನ್ನೊಂದ್ಸಲ ವಿಧಾನಸಭಾ ಚುನಾವಣೆಗಳು ಯಾವ್ಯಾವ ಹತ್ರ ಬರುತ್ತೋ ಒಟ್ಟಿಗೆ ಆಗಲಿ. ಈ ರೀತಿಯಾದಂತಹ ಡಿಟೇಲಿಂಗ್ಗಳು ಏನೇನು ಬರ್ತಾವೋ ಗೊತ್ತಿಲ್ಲ. ನಾನು ಪ್ರಶಾಂತ್ ಇಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ದ ಕ್ವಶನ್ ರಿಮೇನ್ಸ್. ಓಕೆ, ನೀವು ಮೊದಲ 2.5 ವರ್ಷಗಳಲ್ಲಿ ಒಂದು ಚುನಾವಣೆ ನಡೆಸಿರ್ತೀರಿ, 1 ಅಥವಾ 2 ರಾಜ್ಯಗಳಲ್ಲಿ. ಓಕೆ, ಅಲ್ಲಿನ ಸರ್ಕಾರಗಳು ಬಿದ್ದರೆ ನೆಕ್ಸ್ಟ್ ಏನು ಆ ಮುಂದಿನ 2.5 ವರ್ಷದವರೆಗೆ ಆ ವಿಧಾನಸಭೆ ಕಾಯ್ಬೇಕಾಗತ್ತೆ. ದಿಸ್ ಇಸ್ ಡೌಟ್. ದಿಸ್ ಇಸ್ ಡೌಟ್. ಆಯ್ತಪ್ಪ, ನೆಕ್ಸ್ಟ್ 2.5 ವರ್ಷ ನಾ ಹೇಳೋದು ಅದಕ್ಕೆ ಆ ಡೌಟ್ಗಳಿಗೆ ಉತ್ತರ ಮಸೂದೆಯಲ್ಲಿ ಇರಬಹುದು ಅಂತ ನಾನು ಹೇಳ್ತಾ ಇರೋದು ಅಜಿತ್. ಅದನ್ನ ನಾವು ಹೇಳಿ ಮಂಡಿಸಲಾಗುವ ಅದನ್ನೇ ಮಂಡಿಸಿದ್ರೆ ಅದೇ ಆ ಮಸೂದೆ. ಕಾರಣದಿಂದ ನನಗೆ ಇದ್ರ ಬಗ್ಗೆ ಪ್ರಶಾಂತ್ ಅದಕ್ಕೆ ನೀವು ಹೇಳಿದಕ್ಕೆ ಹೇಳಬೇಕು. ಫಾರ್ಮರ್ CJI, ಫಾರ್ಮರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಫಾರ್ಮರ್ ರಾಷ್ಟ್ರಪತಿಗಳು ಇವರು ಸೇರಿಸ್ಕೊಂಡು ತುಂಬಾ ಡೀಟೇಲಿಂಗ್ ಅಲ್ಲಿ ಚರ್ಚೆ ಮಾಡಿ ಒಂದು ಪ್ರಪೋಸಲ್ ಕೊಡ್ತಾರೆ. ಎಲ್ಲರಿಗೂ ಉಪಯೋಗ ಆಗುತ್ತೆ. ಹೆದರ್ಬೇಕಾಗಿಲ್ಲ ಕಾಂಗ್ರೆಸ್ಗೆ. ಮೋದಿನೇ ಬರ್ತಾರೆ, ಯೋಗಿನೇ ಬರ್ತಾರೆ, ಹಿಮಂತ ಬಿಸ್ವಾಸೆ ಬರ್ತಾರೆ, ಅಣ್ಣಾಮಲಯ್ಯ ಬರ್ತಾರೆ, ಅಮಿತ್ ಶಾ ಬರ್ತಾರೆ. ಅದೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ, ನಿಮಗೂ ಉಪಯೋಗ ಆಗ್ಬೋದು. ದೇಶದ ದೃಷ್ಟಿಯಿಂದ ಇದು ಅವಶ್ಯಕತೆ, ಇದು ಐಡಿಯಾ ಅಲ್ಲ. ಹೇಗಿದೆ ಒಳಗಡೆ ಹಿಂಗಾಗ್ಬಿಡ್ಬೋದು ಹಂಗಾಗ್ಬೋದು ಏನಿಲ್ಲ. ನೀವು ಆಸ್ ಅ ಕಾನ್ಸೆಪ್ಟ್ ಅಗ್ರಿ ಮಾಡ್ತೀರಾ, ನಿಂತ್ಕೊಳ್ಳಿ, ದೇಶನ ಮುಂದೆ ಇಟ್ಕೊಂಡು ನಿಂತ್ಕೊಳ್ಳಿ. ಹೌದ್ರಿ, ನೀವು ಚರ್ಚೆ ಮಾಡಿ, ಡಿಸ್ಕಷನ್ ಟೇಬಲ್ ಮಾಡಿ, ನಾವು ಮುಂದೆ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳಿ ಧೈರ್ಯವಾಗಿ ಹೇಳಿ. ರಾಜ್ಯ ಜನರಿಗೆ, ದೇಶ ಜನರಿಗೆ ಒಳ್ಳೇದಾಗುತ್ತೆ ಅಂದ್ರೆ ನೀವ್ಯಾಕೆ ಬೇಡ ಅನ್ಬೋದು. ಯಾವ್ದು ಇದಕ್ಕೆ ಪ್ರಶ್ನೆಗಳು ತುಂಬಾ ಇದಾವೆ. ಆ ಕಮಿಟಿ ಒಂದಷ್ಟು ಉತ್ತರಗಳನ್ನು ಕೊಡಬೇಕು. ಹೌದು, ಕೊಟ್ಟಿದೆ ಅಲ್ಲ. ಈಗಾಗಲೇ ಹಲವಾರು ಕಮಿಟಿಗಳು ಕೆಲವೊಂದು ಅಭಿಪ್ರಾಯಗಳನ್ನ ಹೇಳಿದೆ. ಏನೇನು ಅಭಿಪ್ರಾಯಗಳು ಬಂದ ಹೇಳ್ತೇನೆ. ಮೊದಲನೇದಾಗಿ ಇವತ್ತು ಏನು ಅಭಿಪ್ರಾಯನ ಹೇಳ್ತಾ ಇದ್ದಾರೆ, ಒನ್ ನೇಷನ್ ಒನ್ ಎಲೆಕ್ಷನ್, ಇದು ಇವತ್ತು ಮೊದಲನಿಗಲ್ಲ. ಭಾರತದ ಮೊದಲ ಚುನಾವಣೆ ಕೂಡ ಒನ್ ನೇಷನ್ ಒನ್ ಎಲೆಕ್ಷನ್. ಮೊದಲ 4 ಚುನಾವಣೆ 1951, 57, 63, 67 ಈ 4 ಚುನಾವಣೆಗಳು ಒಮ್ಮೆಗೆ ನಡೆದಿದ್ದು. ಬಟ್ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಇದರಿಂದ ಆಗುವ ಲಾಭಗಳೇನು ಅನ್ನೋದ್ರ ಬಗ್ಗೆ ಒಂದು 2015 ಸಂಸದೀಯ ಮಂಡಳಿ ಕೊಟ್ಟಂಥ ಒಂದು ಅಭಿಪ್ರಾಯಗಳಲ್ಲಿ ಕೇವಲ 4 ಅಭಿಪ್ರಾಯಗಳನ್ನು ಅದು ಮುಖ್ಯವಾಗಿ ಹೇಳುತ್ತೆ. ಏನು 4 ಅಭಿಪ್ರಾಯಗಳು ಅಂದರೆ, ಒಂದು MCC ಮಾಡೆಲ್ ಕೋಡ್ ಆಫ್ ಕಂಡಕ್ಟು ಜಾರಿಗೆ ಬರೋದ್ರಿಂದ ಡೆವಲಪ್ಮೆಂಟ್ ವರ್ಕ್ಸ್ಗೆ ತೊಂದರೆ ಆಗುತ್ತೆ. ಮತ್ತು ನಾವು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ ಅಥವಾ ಬೇರೆ ಸೆಕ್ಯೂರಿಟಿ ಫೋರ್ಸಸ್ಗಳನ್ನು ಡಿಪ್ಲಾಯ್ ಮಾಡೋದ್ರಿಂದ ಮಾನವ ಸಂಪನ್ಮೂಲಗಳನ್ನು ಬಳಸ್ಕೊಳ್ಳೋದು ಅದು ಜಾಸ್ತಿ ಆಗ್ತಾ ಇದೆ. ಮತ್ತು ಏನು ದೇಶದ ಹಣಕಾಸು ಅಂದರೆ ಬಹಳಷ್ಟು ಹಣ ವ್ಯಯ ಆಗ್ತಾ ಇದೆ ಒಂದು ಎಲೆಕ್ಷನ್ಗಳಿಗೋಸ್ಕರ. ಇದನ್ನು ತಡಿಬೇಕಾದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕು ಅನ್ನೋಂಥದ್ದು ಅಭಿಪ್ರಾಯವನ್ನು ಕೊಟ್ಟಿದೆ. ಬಟ್ ಇದು ಸಾಧ್ಯನಾ? ಈ ಕಾರಣಗಳಿಗೋಸ್ಕರ ಮಾಡೋದಾದರೆ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ಇವತ್ತು ಏನು ನಾವು ಚಂದ್ರನಲ್ಲಿಗೆ ಏನು ಚಂದ್ರಯಾನವನ್ನು ಮಾಡಿದಂಥ ದೇಶ. ಹಲವಾರು ರೀತಿಯಾದಂಥ ಟೆಕ್ನಾಲಜಿಯಲ್ಲಿ ನಾವು ಮುಂದೆ ಇದ್ದೀವಿ. ಭಾಳಷ್ಟು ರೀತಿಯಾದಂಥ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಏನು ಹಣವನ್ನು, ಚುನಾವಣೆಗೆ ಬಳಸುವಂಥ ಹಣವನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡ್ಬೋದು. ಮತ್ತು ಏನು ಸ್ಟಾಫನ್ನು, ಮಾನವ ಸಂಪನ್ಮೂಲವನ್ನು ಬಳಕೆ ಕೂಡ ಭಾಳಷ್ಟು ಕಡಿಮೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡುವಂಥ ಪ್ರಯತ್ನ ಮಾಡ್ಬೋದು. ಇದಕ್ಕೆ ಬರೀ ಒಂದು ದೇಶ ಒಂದು ಚುನಾವಣೆ ಮಾಡೋದ್ರಿಂದ ನಾಳೆ ಯಾವುದಾದ್ರೂ ರಾಜ್ಯದಲ್ಲಿ ಸರ್ಕಾರ ಬಿದ್ದೋಗುತ್ತೆ, ಆ ನಂತರದಲ್ಲಿ ಏನು ಮಾಡ್ತಾರೆ ಅದಕ್ಕೆ ಉತ್ತರ ಇಲ್ಲ. ಈ ಪ್ರಶ್ನೆ ನಮಗೆ ಬರ್ತಾ ಇದೆ, ಅವ್ರಿಗೆ ಬಂದಿರೋದಿಲ್ವೇ? ಅಲ್ಲ, ಅದೇ ಸದ್ಯಕ್ಕೆ ಅದು ಉತ್ತರ ಇಲ್ಲ ನಮ್ಮಲ್ಲಿ. ಸದ್ಯಕ್ಕೆ ಉತ್ತರ ಇಲ್ಲ. ಉತ್ತರ ಮಸೂದೆಯಲ್ಲಿ ಬರಬೇಕು, ಅಥವಾ ಈ ಕಮಿಟಿ ಒಂದು ರಿಪೋರ್ಟ್ ಕೊಟ್ಟರೆ ರಿಪೋರ್ಟ್ ನಲ್ಲಿ ಉತ್ತರ ಇರುತ್ತೆ. ಆ ಉತ್ತರ ಕನ್ವಿನ್ಸಿಂಗ್ ಹೌದು ಅಲ್ವಾ ಅನ್ನೋದ್ರ ಮೇಲೆ ಡಿಬೇಟ್ ಆಗುತ್ತೆ. ಕಾನ್ಸ್ಟಿಟ್ಯೂಷನಲಿ ಇಟ್ ಇಸ್ ಪಾಸಿಬಲ್ ಅನ್ನೋದೊಂದೇ ಪ್ರಶ್ನೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗೋದ್ರ ಜೊತೆಗೆ ರಾಜ್ಯ ಸರ್ಕಾರಗಳು ಇದಕ್ಕೆ ಅನುಮತಿ ಕೊಡಬೇಕು, 50 ರಾಜ್ಯಗಳು. ಸೊ ಇದು 50%. ಬಟ್ ಇವತ್ತಿನ ಪರಿಸ್ಥಿತಿಗೆ ಇದು ಸಾಧ್ಯ ಇಲ್ಲ. ಕೇಂದ್ರ BJP ಸರ್ಕಾರಗಳು 50% ಸ್ಟೇಟ್ಸ್ಗಳು ಸಾಧ್ಯ ಇದೆ. ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ, ಗೋವಾ, ಮಧ್ಯಪ್ರದೇಶ್, ಅಸ್ಸಾಂ, ಮೇಘಾಲಯ,
ತ್ರಿಪುರಾ, ಮಣಿಪುರ್, ಉತ್ತರಾಖಂಡ್. TDP ಈಗಾಗಲೇ ಕಾನ್ಸೆಪ್ಚುಲಿ ಆಂಧ್ರ, TDP ತೆಲಂಗಾಣ, power ಅಲ್ಲಿ ಇಲ್ಲ. ಒಡಿಸ್ಸಾಗೆ ಅಭ್ಯಂತರ ಇರಲ್ಲ. ಹೌದು. ಅಲ್ಲಿ 14 ರಾಜ್ಯಗಳು, YSRCP. ಇನ್ನು ಒಂದು ರಾಜ್ಯ ಬೇಕು. ಜಮ್ಮು ಅಂಡ್ ಕಾಶ್ಮೀರ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು ಅದ್ರ ವಿಚಾರವಾಗಿ. ದಟ್ ಇಸ್ ಒನ್ ಆಫ್ ದ ಪಾಯಿಂಟ್. 15 ಜಮ್ಮು ಅಂಡ್ ರಾಜ್ಯಗಳು ಕಾಶ್ಮೀರ್ನ ದಟ್ ಈಸ್ ಒನ್ ಆಫ್ ದ ಪಾಯಿಂಟ್, ದಟ್ ಈಸ್ ಒನ್ ಆಫ್ ದ ಮೇಜರ್ ಪಾಯಿಂಟ್. ಜಮ್ಮು ಅಂಡ್ ಕಾಶ್ಮೀರ್ ಆದರೆ ಮಾತ್ರನೇ 50% ರಾಜ್ಯಗಳಿಂದ ಥ್ರೂ ಆಗುವಂಥದ್ದು ಒಂದು. ಎರಡನೇದು, ಆಗಲೇ ಇವರು ಹೇಳ್ದಾಗೆ, ನಮ್ಮ ವಕೀಲರು ಹೇಳ್ದಾಗೆ, ಕೋಡ್ ಆಫ್ ಕಂಡಕ್ಟನ್ನ ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ನಾನು ಆಗಲೇ ನಿಮ್ಮ ಬ್ರೇಕಲ್ಲಿ ಹೇಳ್ತಾ ಇದ್ದೆ ಅಲ್ಲಲ್ಲ, ಸಾರಿ, ಬೇಸಿಕಲಿ ಮಾಡಿಫಿಕೇಶನ್ ಆಫ್ ಕೋಡ್ ಆಫ್ ಕಂಡಕ್ಟ್ ಆಯ್ತಾ ಒಂದು. ಆಮೇಲೆ ರಿಡಕ್ಷನ್ ಆನ್ ಕ್ಯಾಂಪೇನಿಂಗ್ ಡೇಸ್. ಈಗ ಫಾರ್ ಎಕ್ಸಾಂಪಲ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಡಿಸ್ಕಷನ್ ನಡೀತಾ ಇದೆ ಅಂತಂದ್ರೆ, ಭಾಳ ದಿವಸಗಳು ನಾವು ಕ್ಯಾಂಪೇನ್ ಹೋಗಿ ಮಾಡ್ತೀವಿ, ಎಲ್ಲ ಕಡೆಗೆ ಅಭಿವೃದ್ಧಿ ಕುಂಠಿತ ಆಗ್ತದೆ ಅನ್ನೋದು ಅದು ಹೊಸ ಒಂದು ವಾದ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು 4 ದಿವಸ ಅಲ್ಲ, ಒಂದು ನಿಮಿಷ, ಆ ನಿಯಮಗಳನ್ನ ಹೆಂಗ್ ತರಕಾಗುತ್ತೆ? ಈಗ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಅಂತ ಮಾಡಿದ್ರಪ್ಪ, ಅದನ್ನ ಕ್ಯಾಂಪೇನ್ ಅಂತಾನೆ ಕನ್ಸಿಡರ್ ನಾನು ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ನರೇಂದ್ರ ಮೋದಿ ಬಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ 2ನೇ ಟರ್ಮಿನಲ್ ಉದ್ಘಾಟನೆ ಮಾಡಿದ್ರು. ವಾಸ್ ಇಟ್ ನಾಟ್ ಅ ಕ್ಯಾಂಪೇನ್? ಅದು ಕ್ಯಾಂಪೇನ್ ಆಗಿರ್ಲಿಲ್ವಾ? ಸರ್ ನಾನು ಕ್ಯಾನ್ ಐ ಟಾಕ್? ಈಗ ನಾನು ಹೇಳ್ತಿರೋದೇನು ಅಂತಂದ್ರೆ, ಇರ್ರೆಸ್ಪೆಕ್ಟಿವ್ ವೆದರ್ ಇಟ್ ಇಸ್ ರಾಹುಲ್ ಗಾಂಧಿ, ಇರ್ರೆಸ್ಪೆಕ್ಟಿವ್ ವೆದರ್ ಇಟ್ ಇಸ್ ನರೇಂದ್ರ ಮೋದಿ, ನಾನು ಹೇಳ್ತಿರುವಂತದ್ದು ದ ಪರ್ಸನ್ ಹೂ ಇಸ್ ಇನ್ ಪವರ್ ಟು ಮ್ಯಾನೇಜ್ ಅವರ್ ಡೇ ಟು ಡೇ ಆಕ್ಟಿವಿಟೀಸ್. ನಮ್ಮ ದಿನನಿತ್ಯದ ಆಗು ಹೋಗುಗಳ ವಿಚಾರವನ್ನ ಯಾರು ಇವತ್ತು ನಡೆಸ್ತಾ ಇದ್ದಾರೋ, ಅದು ರಾಹುಲ್ ಗಾಂಧಿ ನಡೆಸಬಹುದು, ನಾಳೆ ನರೇಂದ್ರ ಮೋದಿ ಅವರು ನಡೆಸ್ತಾ ಇರಬಹುದು. ಅವರಿಗೆ ಒಂದು ಟೈಮ್ ಫ್ರೇಮ್ ಹಾಕಿ, ಸೋ ದಟ್ ಕುಂಠಿತ ಆಗೋದಿಲ್ಲ. ದಿಸ್ ಇಸ್ ದ ಅಡ್ವೈಸ್ ವಿಚ್ ಇಸ್ ಗಿವನ್ ಬೈ ದ ಎಕ್ಸ್ಪರ್ಟ್ಸ್. ಅಲ್ಲ, ರಾಹುಲ್ ಗಾಂಧಿ ಮಾಡಬಾರ್ದು ಅಂತನಾ? ನೀವು ಡೇ ಟು ಡೇ ಆಕ್ಟಿವಿಟೀಸ್ ನಲ್ಲಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮಾಡಬಾರ್ದು ಸರ್, ಒಂದು ನಿಮಿಷ, ರಾಹುಲ್ ಗಾಂಧಿ ಅವ್ರು ಮಾಡ್ಲಿ ಅಂತ. ಸರ್, ಕರ್ನಾಟಕದಲ್ಲಿ 33 ಮಿನಿಸ್ಟರ್ ಇದ್ದಾರೆ. ಅದೇ ತರ ನಿಮ್ಮ ಕೇಂದ್ರದಲ್ಲೂ ಬೇಕಾದಷ್ಟು ಜನ ಮಿನಿಸ್ಟರ್ ಇದ್ದಾರೆ. ಮಿನಿಸ್ಟರ್ಗಳನ್ನ ಮಿನಿಸ್ಟರ್ ಮಾಡ್ಲಿ, ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ರಿಡಕ್ಷನ್ ಆಫ್ ಟೈಮ್ ಅಂತ ಎಕ್ಸ್ಪರ್ಟ್ ಅಡ್ವೈಸ್ ಕೊಟ್ಟಿರುವಂತದ್ದು. ಅವರು ಅಕಸ್ಮಾತ್ ಒಂದು ತಿಂಗಳು ಬಂದು ಇಲ್ಲಿ ವರ್ಕ್ ಮಾಡ್ತಾರೆ ಅಂತಂದ್ರೆ, ಗಿವ್ ದಮ್ 4 days 5 days, ಒಂದು ಟೈಮ್ ಫ್ರೇಮ್ ಕೊಡಿ ಅವರಿಗೆ ಅನ್ನೋದು. ಮೂರನೇದು, ಎಕ್ಸ್ಪೆನ್ಸಸ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಯು ಹ್ಯಾವ್ ಟು ಕಂಟ್ರೋಲ್ ಅನ್ನೋ ಒಂದು ಸಜೆಷನ್ ಸಹ ಎಕ್ಸ್ಪರ್ಟ್ ಟೀಮ್ಗಳು ಕೊಟ್ಟಿರುವಂಥದ್ದು. ನಾಲ್ಕನೇದು, ನಾನು ಆಗಲೇ ಹೇಳಿದಾಗೆ ಕ್ಲಬ್ ನಂಬರ್, ದಟ್ ಈಸ್ ಆಲ್ ನಿಮ್ಮ ಏನು ಸ್ಟೇಟ್ ಎಲೆಕ್ಷನ್ಸ್ಗಳಿದಾವೋ ಆ ಸ್ಟೇಟ್ ಎಲೆಕ್ಷನ್ಸನ್ನು ಒಂದು ಟೈಮಲ್ಲಿ ಮಾಡಿ, ನ್ಯಾಷನಲ್ ಎಲೆಕ್ಷನ್ನ ಒಂದು ಟೈಮ್ ಮಾಡಿ, ಸೊ ದಟ್ ದ ಫೆಡರಲ್ ಸಿಸ್ಟಮ್ ಈಸ್ ಮೇಂಟೈನ್ಡ್. ಅಟ್ ದ ಸೇಮ್ ಟೈಮ್ ನಿಮ್ಮ ನ್ಯಾಷನಲ್ ಇಶ್ಯೂಸ್ ಬೇರೆ ಆಗುತ್ತೆ, ಸ್ಟೇಟ್ ಇಶ್ಯೂಸ್ ಬೇರೆ ಆಗುತ್ತೆ, ಎಲೆಕ್ಷನ್ಸ್ ಸರಿಯಾಗಿ ನಡೆಯುತ್ತೆ. ಅವಾಗ ಮಧ್ಯಂತರವಾಗಿ ಸರ್ಕಾರಗಳು ಬಿಟ್ಟು ಅಕಸ್ಮಾತ್ ಬಿದ್ರೆ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಯು ಆರ್ ಅಬ್ಸಲ್ಯೂಟ್ಲಿ ಅನಿಲ್, ಒಂದು ನಿಮಿಷ. ಅಲ್ಲಲ್ಲ, ಇಟ್ ಇಸ್ ನಾಟ್ ಅಗ್ರೀಯಿಂಗ್ ಆರ್ ಡಿಸ್ಅಗ್ರೀಯಿಂಗ್, ಇಟ್ ಇಸ್ ಅ ಡಿಸ್ಕಷನ್ ಅಷ್ಟೇನೆ. ಈಗ ಹುಡುಗ ಹುಡುಗಿ ಒಪ್ಕೊಂಡಿದ್ದಾರೆ, ಕೊಡ್ತಗಳ. ಸೊ ಈಗ ಇನ್ನೊಂದು ಏನಾಗಿದೆ ಅಂತಂದ್ರೆ, ಅಕಸ್ಮಾತ್ ನಿಮ್ಮ ಒಂದು ಪ್ರಶ್ನೆಗೆ ನಾನು ಉತ್ತರ ಕೊಡೋದೇ ಆಯ್ತು ಅಂದ್ರೆ, ಅಕಸ್ಮಾತ್ ಒಂದು ಸ್ಟೇಟ್ ಎಲೆಕ್ಷನ್ ಬಿದ್ದೋಯ್ತು, ಸ್ಟೇಟ್ ಒಳಗಡೆ ಒಂದು ಗವರ್ನಮೆಂಟ್ ಬಿದ್ದೋಯ್ತು, ದ ಗವರ್ನರ್ ಕ್ಯಾನ್ ಗಿವ್ ಸೆಕೆಂಡ್ ಅಂಡ್ ಥರ್ಡ್ ಪಾರ್ಟಿ ಎ ಚಾನ್ಸ್ ಫಾರ್ ಅ ಲಿಮಿಟೆಡ್ ಪೀರಿಯಡ್, 30 ದಿವಸನ 35 ದಿವಸ, ಇಫ್ ದೇ ಆರ್ ಏಬಲ್ ಟು ಪ್ರೂವ್ ದ ಮೆಜಾರಿಟಿ ಇದ್ರೊಳಗಡೆ ಫ್ಲೋರ್ ಒಳಗಡೆ, ದೆನ್ ದೇ ಆರ್ ಗೋಯಿಂಗ್ ಟು ಗೆಟ್ ಥ್ರೂ. ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ದೇರ್ ಇಸ್ ಅ ಪ್ರಾವಿಷನ್ ದಟ್ ದೇ ಹ್ಯಾವ್ ಟು ಗೋ ಫಾರ್ ದ ರೀಎಲೆಕ್ಷನ್. ಇಲ್ಲಿ ವಿಚಾರ ಇರುವಂತದ್ದು ಅಜಿತ್, ವಿಚ್ ಆಲ್ ದ ಕಂಟ್ರೀಸ್, ಈಗ ಲೆಟ್ ಅಸ್ ಥಿಂಕ್ ಅಬೌಟ್ ಯಾವ್ಯಾವ ದೇಶಗಳು ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನ ಪಾಲಿಸಿನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ದೇಶದಲ್ಲಿದೆ ಎಲ್ಲ ಸಣ್ಣ ದೇಶಗಳು. ಈಗ ಫಾರ್ ಎಕ್ಸಾಂಪಲ್, ಆಮೇಲೆ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿ, ಸೌತ್ ಆಫ್ರಿಕಾ ಇರ್ಬೋದು, ಬೆಲ್ಜಿಯಂ ಇರ್ಬೋದು, ಈ ತರ ದೇಶಗಳು ಇದನ್ನ ಅಡಾಪ್ಟ್ ಮಾಡ್ಕೊಂಡಿದೆ. ಇಲ್ಲಿ ವಿಚಾರ ಏನು ಅಂತಂದ್ರೆ, ಈ ದೇಶಗಳು ಇಷ್ಟು ಡೈವರ್ಸ್ಡ್ ಆಗಿಲ್ಲ, ಇಷ್ಟು ಜಾತಿ, ಇಷ್ಟು ವ್ಯವಸ್ಥೆ, ಇಷ್ಟು ಒಳಪಂಗಡಗಳು, ಇಷ್ಟು ಏನಂತೀರಿ ಪಾರ್ಟಿಗಳು, ಇಷ್ಟು ಒಂದು ದೊಡ್ಡ ದೇಶಗಳು ಯಾವೂ ಇಲ್ಲ. ಸೊ ಇಂಪ್ಲಿಮೆಂಟೇಷನ್ ನಾಳೆ ಅಕಸ್ಮಾತ್ ಏನಾದ್ರು ತಪ್ಪಾಗೋಯ್ತು ಅಂತಂದರೆ, ಇಟ್ ಈಸ್ ಗೋಯಿಂಗ್ ಟು ಗೆಟ್, ಇವತ್ತು ಏನು ನಮಗೆ ಸಂವಿಧಾನ ನಮಗೊಂದು ಹಕ್ಕು ಕೊಟ್ಟಿದೆ, ನನ್ನ ಏನೊಬ್ಬ ನಾಯಕನ ನಾನೇ ಚೂಸ್ ಮಾಡ್ಬೋದು ಅಂತೇಳಿ, ಆ ಸಿಸ್ಟಮಿಗೇನೆ ಏಟು ಬೀಳುತ್ತೆ ಇದು. ಇಟ್ ಈಸ್ ನಾಟ್ ಅಬೌಟ್ ನನಗಿಷ್ಟನೋ ನನಗಿಷ್ಟ ಇಲ್ವೋ ಅದ್ರ ಬಗ್ಗೆ ವಿಚಾರ ಇಲ್ಲ. ಇಲ್ಲಿ ವಿಚಾರ ಇರುವಂಥದ್ದು ಹೌ ಆರ್ ವಿ ಗೋಯಿಂಗ್ ಟು ಇಂಪ್ಲಿಮೆಂಟ್ ಆ್ಯಂಡ್ ವಾಟ್ ಆಲ್ ದ ಇಂಪ್ಲಿಕೇಶನ್ಸ್, ಆದಮೇಲೆ ಏನಾಗ್ಬೋದು ಅನ್ನೋದು ಇವತ್ತಿಗೂ ನಮ್ಗೆ ಏನೂ ಗೊತ್ತಿಲ್ಲ, ಏನಾಗ್ಬೋದು ಅನ್ನೋದು ಏನೂ ಗೊತ್ತಿಲ್ಲ. ಬಟ್ ವಿ ಆರ್ ಟ್ರೈಯಿಂಗ್ ದಟ್ ನನಗೇನು ನೀವು ಹೇಳ್ತಾ ಇದ್ರಲ್ಲ ಆಗಲೇ, ನಾಳೆ ಗಣೇಶ ಚತುರ್ಥಿ ದಿವಸ ಇದನ್ನೇನೊಂದು ಸ್ಪೆಷಲ್ ಅಸೆಂಬ್ಲಿ ಇದು ಪಾರ್ಲಿಮೆಂಟ್ ಸೆಷನ್ ಕರೆದಿದ್ದಾರೆ ಅಂತೇಳಿ ನನಗೆ ಅನಿಸುವಂಥದ್ದು ಏನು ಅಂದರೆ, ಮೇ ಬಿ ನನಗನ್ಸಿದ ಮಟ್ಟಿಗೆ ಅದಾನಿ ಅವ್ರದ್ದು ಏನು JPC ಕೇಳ್ತಾ ಇದ್ದಾರಲ್ಲ ಈಗ, ಅದ್ರ ಬಗ್ಗೆ ಇರ್ಬೋದು.
ಇಲ್ಲ ಅಂತಂದ್ರೆ ಈಗೇನು ಮಣಿಪುರದು ದೊಡ್ಡ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅದ್ರ ಬಗ್ಗೆ ಇರ್ಬೋದು, ಇಲ್ಲ ಅಂತಂದ್ರೆ ಮೇಸ್ಟ್ ಪ್ರಾಬಬ್ಲಿ ಈಗೇನು ಚೈನಾದಲ್ಲಿ ಬಾರ್ಡರ್ ಅಲ್ಲಿ ಬಂದು ನಮ್ಮನ್ನ ಬಾರ್ಡರ್ನ ಆಕ್ರಮಿಸ್ಕೊಂಡಿದಾರಲ್ಲ ಅದ್ರ ವಿಚಾರ ಇರ್ಬೋದು. ಯಾಕೆ ನೀವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ? ಅದೇ ವಿಚಾರ ಜಾಬ್ಸ್ ಇರ್ಬೋದು. ಯಾಕಂದ್ರೆ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ 200 ರೂಪಾಯಿ ಕಮ್ಮಿ ಮಾಡಾಗ್ಬಿಟ್ಟಿದೆ ಗ್ಯಾಸ್ ಮೇಲೆ. ಮೇ ಬಿ ನಾಳೆ ಬೆಳಗ್ಗೆ 2 ಕೋಟಿ ಜಾಬ್ಗಳು ಕೊಟ್ಟರು ಕೊಡ್ಬೋದು. ಯಾಕೆ ಇದ್ರ ಬಗ್ಗೆ ಡಿಸ್ಕಷನ್ ಆಗಲ್ಲ ಅನ್ಕೊಂತೀರಿ ನೀವು? ಯಾಕೆ ಓನ್ಲಿ ಇದ್ರ ಬಗ್ಗೆ? ಆಮೇಲೆ ಟೆಕ್ನಿಕಲಿ, ಆಮೇಲೆ ವರ್ಬಲಿ ನೋ ಮಿನಿಸ್ಟರ್ ಹ್ಯಾಸ್ ಟೋಲ್ಡ್ ದಟ್ ದರ್ ಇಸ್ ಅ ಡಿಸ್ಕಷನ್ ಆನ್ ಒನ್ ನೇಷನ್ ಒನ್ ಎಲೆಕ್ಷನ್. ದೆರ್ ಈಸ್ ನೋ ರಿಟರ್ನ್ ಎನಿವೇರ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ. ಬಟ್ ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಬ್ರೇಕ್ನ ಸಂದರ್ಭದಲ್ಲಿ ನೀವು ಜಾಹೀರಾತುಗಳನ್ನು ನೋಡ್ತಾ ಇದ್ದಾಗಲೂ ನಾವು ಸ್ಟುಡಿಯೋದಲ್ಲಿ ಚರ್ಚೆ ಮಾಡ್ತಿದ್ವಿ. ನಿಜವಾಗ್ಲೂ ಒನ್ ನೇಷನ್ ಒನ್ ಎಲೆಕ್ಷನ್ ವಿಷಯಕ್ಕೆ ಈ ಸ್ಪೆಷಲ್ ಸೆಷನ್ ಕರೆದಿರೋದಾ, ವಿಶೇಷ ಅಧಿವೇಶನ ಕರೆದಿರೋದಾ? ಪ್ರಶಾಂತ್, 50-50 ಚಾನ್ಸ್ ನನ್ನ ಪ್ರಕಾರ ಇದು. ಅದೇ ನೋಡಿ, ಈಗ ಅದರ ಜೊತೆಗೆ 2024 ಲೋಕಸಭಾ ಚುನಾವಣೆಗೆ ದೊಡ್ಡದೊಂದು ಪ್ಲಾಂಕ್ ಏನಂದ್ರೆ ರಾಮ ಮಂದಿರ. ಅದರ ಉದ್ಘಾಟನೆ ಇರೋ ಜನವರಿ 14ಕ್ಕೆ. ಅದಕ್ಕಿಂತ ಮುಂಚೆ ಎಲೆಕ್ಷನ್ಗೆ ಹೆಂಗೆ ಹೋಗ್ಬಿಡ್ತಾರೆ ಅವರು ಅಂತ. ಅದೇ ನೋಡಿ, ಈಗ 5 ದಿನಗಳ ವಿಶೇಷ ಅಧಿವೇಶನ ಕರೆದಾಗ ಸಾಕಷ್ಟು ಸ್ಪೆಕ್ಯುಲೇಷನ್ಸ್ಗಳು ದಿಲ್ಲಿಯಲ್ಲಿ ನಡೀತಾ ಇವೆ. ಈಗ ಮೋದಿ ಮತ್ತು ಅಮಿತ್ ಶಾ ಆಲ್ವೇಸ್ ಬ್ರಿಂಗ್ ಸರ್ಪ್ರೈಸಸ್. ಎಲ್ರಿಗೂ ಗೊತ್ತು, ಏನೋ ಒಂದು ಸರ್ಪ್ರೈಸ್ ಆಗಿ ತರ್ತಾರೆ ಅಂತಕ್ಕಂಥದ್ದು. ಒನ್ ನೇಷನ್ ಒನ್ ಇಲೆಕ್ಷನ್ ಬಗ್ಗೆ ಸಂಸತ್ತಿನ ಅಧಿವೇಶನ ಕರೆದ ನಂತರ ಕೆಲ ಕೇಂದ್ರ ಸರ್ಕಾರದ ಸಚಿವರ ಮೂಲಗಳನ್ನು ಉಲ್ಲೇಖಿಸಿ ಈ ಚರ್ಚೆ ಚಾಲೂ ಆಯಿತು. ಒನ್ ನೇಷನ್ ಒನ್ ಇಲೆಕ್ಷನ್ ಅದಕ್ಕೆ ಸರಿಯಾಗಿ ಮರುದಿನ ಕೇಂದ್ರ ಸರ್ಕಾರ ಒಂದು ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಕೂಡ ರಚಿಸಿದೆ. ಈಗ ಸಮಿತಿ ತರಾತುರಿಯಲ್ಲಿ ವರದಿ ನೀಡಿ 5 ದಿನಗಳಲ್ಲಿ ಈ ಬಿಲ್ಗಳು ಚರ್ಚೆಗೆ ಬರ್ತಾವ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಅಂದರೆ ಮುಂಬೈಯಲ್ಲಿ ಇಂಡಿಯಾ ಒಕ್ಕೂಟದ ಸಭೆ ನಡೆಯುವಾಗಲೇ ಈ ಮೊದಲ ಬಾರಿ ಈ ಪಾರ್ಲಿಮೆಂಟ್ ಅಧಿವೇಶನ 5 ದಿನ ಅಂತಕ್ಕಂಥದ್ದು ಬಂದಿತ್ತು. ಈಗ ಬೆಂಗಳೂರು ಇಂಡಿಯಾ ಒಕ್ಕೂಟದ ಸಭೆ ಇದ್ದಾಗಲೂ ಹೀಗೆ ಒಂದೇನೋ ಚರ್ಚೆ ಬಂದಿತ್ತು, ನನಗೆ ಸರಿಯಾಗಿ ನೆನಪಿಲ್ಲ. ಬಟ್ ಅವತ್ತೇ ಕೇಂದ್ರ ಸರ್ಕಾರದ ಒಂದು ಪ್ರಮುಖ ನಿರ್ಣಯ ಘೋಷಣೆ ಆಗಿತ್ತು. ಇದು ಪೊಲಿಟಿಕಲ್ ಕಾರಣದಿಂದ ಈ ಸ್ಪೆಕ್ಯುಲೇಷನ್ಸ್ಗಳು ನಡೆದ್ರೆ ನಡೀಲಿ, ಒಂದಿಷ್ಟು ಜನ ಚರ್ಚೆ ನಡೀಲಿ ಅಂತಕ್ಕಂಥದ್ದುಂಟ. 5 ದಿನ ವಿಶೇಷ ಅಧಿವೇಶನದಲ್ಲಿ ಹಾಗಿದ್ದಲ್ಲಿ ಯಾವ ಮಹತ್ವಪೂರ್ಣದಿದೆ? ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಅನೇಕ ಸಚಿವರು ಹೇಳ್ತಾ ಇರತಕ್ಕಂಥದ್ದು, ಇಲ್ಲ ಮಣಿಪುರದ ನಂತರ ಟ್ರೈಬಲ್ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ವಿರೋಧ ಮಾಡ್ಬೋದು ಅನ್ನುವ ಕಾರಣಕ್ಕೋಸ್ಕರ UCC ನೋಡಿ, ನೀವು ಕರ್ನಾಟಕದ ಚುನಾವಣೆ ಶುರುವಾಯಿತಾಗ ಮೋದಿ ಮಧ್ಯಪ್ರದೇಶಕ್ಕೆ ಹೋಗಿ UCC ಬಗ್ಗೆ ಮಾತನಾಡಿದರು. ಈಗ ಅದರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇಲ್ಲ. ಹೌದು. ಮತ್ತು ಅವರು ಮೊನ್ನೆ ಒಂದು ಸಂಸದರ ಸಭೆ ಕರೆದಿದ್ರು, ಅದರಲ್ಲೂ ಕೂಡ ಭಾಳ ಮಹತ್ವಪೂರ್ಣ ಕೆಲ ಸಂಗತಿಗಳನ್ನು ಹೇಳಿದರು. ಇಲ್ಲ ಹೆಚ್ಚೆಚ್ಚು ಅಭಿವೃದ್ಧಿ ಬಗ್ಗೆ ಮಾತಾಡಿ, ಹೆಚ್ಚೆಚ್ಚು 3rd ವರ್ಲ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗ್ತೀವಿ ಅನ್ನೋದರ ಬಗ್ಗೆ ನಮ್ಮ ಫೋಕಸ್ ಇರಲಿ ಅಂತಕ್ಕಂಥದ್ದನ್ನು ನರೇಂದ್ರ ಮೋದಿ ಮಾತನಾಡಿದರು. ಹಾಗಿದ್ದೆಲ್ಲ 5 ದಿನದಲ್ಲಿ ಮಹಿಳಾ ವಿಧೇಯಕದ ಬಗ್ಗೆಯೂ ಚರ್ಚೆ ಇದೆ, ಮಹಿಳಾ ವಿಧೇಯಕವನ್ನು ತರಬಹುದು ಅಂತಕ್ಕಂಥದ್ದರ ಬಗ್ಗೆ. ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ನಿಶ್ಚಿತವಾಗಿ. ಕೆಲವು ಹಿಂದಿ ಪತ್ರಿಕೆಗಳನ್ನು ನೋಡ್ತಾ ಇದ್ದೆ, ಅದರಲ್ಲಿ ಏತೋ ಆಖರಿ ಅಧಿವೇಶನ ಹೋಗ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಇವೆ. ಲೆಕ್ಕಾಚಾರದ ಪ್ರಕಾರ ಚಳಿಗಾಲದ ಅಧಿವೇಶನ ಆಗಬೇಕು, ಬಜೆಟ್ ಅಧಿವೇಶನ ಆಗಬೇಕು, ಇನ್ನೂ 2 ಅಧಿವೇಶನ ಅಧಿವೇಶನ ಆಗಬೇಕು. ಆದರೆ ಕರೆದಿರುವ ವಿಶೇಷ ಅಧಿವೇಶನವೇ ಕೊನೆಯ ಅಧಿವೇಶನ ಆಗಲಿದೆ ಅಂತ ಹಿಂದಿ ಪೇಪರ್ನವ್ರು ಹಿಂದಿ ಪೇಪರ್ಗಳು ಬರಿತಾ ಇವೆ, ಕೊನೆ ಅಧಿವೇಶನ ಆಗಲಿದೆ ಅಂತಕ್ಕಂಥದ್ರ ಬಗ್ಗೆ. ಈಗ ನಾನಾ ರೀತಿಯ ಚರ್ಚೆಗಳು ನಡೆದಿವೆ. ಇದೇ ಆಗತ್ತೆ ಅಂತಕ್ಕಂಥದ್ರ ಬಗ್ಗೆ ಮೋದಿ ಮತ್ತು ಅಮಿತ್ ಶಾ ವಿಷಯದಲ್ಲಿ ಯಾರೂ ಕೂಡ ಗ್ಯಾರಂಟಿಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಆದರೆ ಒನ್ ನೇಷನ್ ಒನ್ ಇಲೆಕ್ಷನ್ ಅಂತಕ್ಕಂಥ ಐಡಿಯಾ ಬಂದಾಗ ನಿಶ್ಚಿತವಾಗಿ ಅದಕ್ಕೆ ಪೊಲಿಟಿಕಲ್ ರ್ಯಾಮಿಫಿಕೇಷನ್ಸ್, ಲೀಗಲ್ ರ್ಯಾಮಿಫಿಕೇಷನ್ಸ್, ಯಾಕೆ ತಂದರು, ಯಾಕೆ ತರ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆಯೋದು ಸ್ವಾಭಾವಿಕ ಅಂತ. ವಿ ಆರ್ ನಾಟ್ ಎಟ್ ಶೋರ್. ಅದನ್ನು ಮೊನ್ನೆ ಪ್ರಹ್ಲಾದ್ ಜೋಶಿಯವರು ಮಾತನಾಡುವಾಗ ಅದನ್ನು ಹೇಳಿದ್ರು. ಇದೇ ವಿಷಯವನ್ನು ನಾವು ಏನೇನು ಚರ್ಚೆ ಮಾಡ್ತಾ ಇದ್ವಿ, ಈ ವಿಷಯದಲ್ಲಿ ಏನು ಡಿಸ್ಕಷನ್ ಬರಬೇಕು ನಿಮ್ಮೆಲ್ಲರ ಗಮನಕ್ಕೂ ತರ್ತೀವಿ ಅಂತ ಮಾಧ್ಯಮಗಳ ಮುಂದೆ ರೆಸ್ಪಾಂಡ್ ಮಾಡುವಾಗ ತುಂಬ ಸ್ಪಷ್ಟವಾಗಿ ಹೇಳಿದರು. ಆದರೆ ಒಂದು ವಿಷಯ ತುಂಬ ಕ್ಲಿಯರಾಗಿ ಹೇಳ್ತೀನಿ, ಇದು ಡಿಸ್ಕಸ್ ಆಗಬೇಕು, ಇದು ಮತ್ತೆ ಡಿಸ್ಕಸ್ ಆಗಬೇಕು, ಇದರ ಸೊಲ್ಯೂಷನ್ ನಾವು ಕಂಡುಹಿಡಿಬೇಕು. ಇದು ದೇಶಕ್ಕೆ ಅತ್ಯಂತ ಪ್ರಮುಖವಾದಂತಹ ಬದಲಾವಣೆ. ಇದು ತಂದರೆ ನಮಗೆ ಬಹಳಷ್ಟು ವಿಷಯಗಳು ಇದ್ರ ಜೊತೆಗೆ ಸಾಲ್ವ್ ಆಗುತ್ತೆ. ಈಗಲೇ ಆಗುತ್ತಾ, ಈ 4-5 ದಿವಸಗಳಲ್ಲಿ ಆಗುತ್ತಾ,
ಇವಾಗಲೇ ಗೊತ್ತಿಲ್ಲ. ಅದು ತುಂಬಾ ಸ್ಪಷ್ಟವಾಗಿದೆ. ಮೋದಿ ಏನೇನು ಮಾಡಬೇಕು ಅನ್ಕೋತಾರಲ್ಲ ಅದು ದೇಶಕ್ಕೆ ಅತ್ಯಂತ ಪ್ರಮುಖ ಅಂತ ವಾದಿಸುವ ಕಲೆ ಬಿಜೆಪಿಯವರಿಗೆ ಬಂದ್ಬಿಡುತ್ತೆ. ಏನಿಲ್ಲ, ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಹೇಳುವಾಗಲೂ ಇದ್ರ ಅಡ್ವಾಂಟೇಜ್ ಹೇಳಿದ್ರು. ಒಂದು ದಿವಸ ನಿಮ್ಗೆ ನೆನಪಿರ್ಬೋದು, ಕೊರೋನಾ ಸಮಯದಲ್ಲಿ ನರೇಂದ್ರ ಮೋದಿಯವರು ಒಂದು ಸಾಯಂಕಾಲ ಡಿಸ್ಕಷನ್ ಅಲ್ಲಿ ಬಂದಾಗ ಟಿವಿ ಮುಂದೆ ಏನು ಅಡ್ವಾಂಟೇಜಸ್ಸು ಏನಕ್ಕೆ ಅಂತಂದ್ರೆ ನಾವು ತುಂಬ ಸ್ಪಷ್ಟವಾದಂತಹ ನಿಲುವನ್ನು ಇದು ಹೊಂದಿದ್ದೀವಿ. ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಗಳಿಗೆ ಇಲ್ಲಿ ಕೂತ್ಕೊಂಡಾಗ ಹೀಗಾದರೆ ಹೇಗೆ ಹೀಗಾದರೆ ಹಾಗೆ ಅನ್ನುವಾಗ ಅಲ್ಲೊಂದು ಪ್ಯಾನಲ್ ಇದೆ, ಅದು ಚರ್ಚೆ ಮಾಡುತ್ತೆ. ಲೋಕಸಭೆಯಲ್ಲಿ ಚರ್ಚೆಗಿಡೋಣ, ರಾಜ್ಯಗಳಲ್ಲಿ ಚರ್ಚೆಗಿಡೋಣ, ಅದ್ರ ಮೇಲಾಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಂಡು ದೇಶದ ಹಿತದೃಷ್ಟಿಯಿಂದ ಇದೇ ಮನಸ್ಥಿತಿ ಆದ್ರೆ 5 ದಿನಗಳ ವಿಶೇಷ ಅಧಿವೇಶನ ಕರೆದಿರೋದು ಬರೀ ಚರ್ಚೆ ಮಾಡೋದಕ್ಕೆ ಹಂಗಿದ್ರೆ ನಾನು ಅದನ್ನೊಂದೇ ಹೇಳಿಲ್ಲ. ಇಲ್ಲೇ ಪ್ರಶಾಂತ್ ಹೇಳ್ತಾ ಇದ್ರಲ್ಲ, ವುಮೆನ್ಸ್ ರಿಸರ್ವೇಷನ್ ಬಿಲ್ಲು ಇದೆ, UCC ಇದೆ. ಇದನ್ನು ಹೊರತುಪಡಿಸಿನೂ ಸ್ಟೈಲ್ ಆಫ್ ಮೋದಿ ಪಾಲಿಟಿಕ್ಸ್ ಅಲ್ಲಿ ನಿಮಗೆ ಇದೆಲ್ಲವನ್ನ ಹೊರತುಪಡಿಸಿ ಇನ್ನೇನಾದರೂ ಇರಬಹುದು. ದೇಶಕ್ಕೆ ಒಳ್ಳೇದಾಗುತ್ತೆ ಅಷ್ಟು ಮಾತ್ರ. ನನಗೆ ನರೇಂದ್ರ ಮೋದಿಯವರ ಐಡಿಯಾ ಮತ್ತು ಅವರ ದೃಷ್ಟಿಕೋನದ ಕಮಿಟ್ಮೆಂಟ್ ಬಗ್ಗೆ ಪ್ರಶ್ನೆಗಳಿಲ್ಲ. ಆದರೆ ನನಗೆ ಅನಿಲ್ ಚಳಗೇರಿ ಅವ್ರಿಗೆ ಈ ಐಡಿಯಾ ಬಗ್ಗೆ ನೀವು ಇಷ್ಟು ಒತ್ತಿ ಹೇಳ್ತೀರಿ. ನಿಮ್ಮದೇ ಸರ್ಕಾರ ಇತ್ತು, BBMP ಚುನಾವಣೆಗಳು ನಡೆಯದೆ ಎಷ್ಟು ವರ್ಷ ಆಯ್ತು ರೀ? ಹುಬ್ಳಿ, ಗುಲ್ಬರ್ಗ, ಬೆಳಗಾವದ ಮಹಾನಗರ ಪಾಲಿಕೆಯ ಚುನಾವಣೆಗಳು ನಡೆದು 1.5 ವರ್ಷ ನೀವು ಮೇಯರ್ ಮಾಡಲಿಲ್ಲ. ಯಾಕೆ ಆ ಚುನಾವಣೆಗಳನ್ನು ಕರ್ನಾಟಕದ BBMP ಚುನಾವಣೆಗಳನ್ನು ಕರ್ನಾಟಕದ ZPDP ಚುನಾವಣೆಗಳನ್ನು ಕರ್ನಾಟಕದ ವಿಧಾನಸಭೆ ಕರಿಬಹುದು? ಇದಕ್ಕೂ ಸೊಲ್ಯೂಷನ್. ಇದನ್ನ ಮೋದಿ ಅವರು ಲೋಕಸಭೆಯಲ್ಲಿ ಮಾತಾಡುವಾಗೂ ಮಾತಾಡಿದ್ರು. ಕೇವಲ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲ, ಸ್ಥಳೀಯ ಚುನಾವಣೆಗಳು ಒಂದೇ ಶಾಟ್ ಅಲ್ಲಿ ಆಗಬೇಕು. ಬೇರೆ ಬೇರೆ ಕಾರಣಕ್ಕೆ ಅಂತ ಹೇಳ್ತಿಲ್ಲ. ಬೆಂಗಳೂರಿನ BBMP ಚುನಾವಣೆ ಅಲ್ಲ, ಇಂತಹ ಸಾವಿರಾರು ಉದಾಹರಣೆಗಳು ಬೇರೆ ಬೇರೆ ಕಡೆ ಇದೆ. ರಾಜಕೀಯ ಕಾರಣಗಳಿರ್ಬೋದು, ಕೋರ್ಟ್ಗಳಿರ್ಬೋದು, ಅಲೆದಾಡೋದಿರ್ಬೋದು, ಇದೆಲ್ಲದಕ್ಕೂ ಸೊಲ್ಯೂಷನ್ ಅಲ್ಲಿ ಅದು ಸರಿ, ಇಲ್ಲಿ ಇದು ಸರಿ ಅಂತ. ಅಲ್ಲಿ ಅದು ಸರಿ, ಇಲ್ಲಿ ಇದು ಸರಿ ಅಲ್ಲ, ಎಲ್ಲ ಕಡೆನೂ ಅದೇ ಸರಿ ಅಂತ ಹೇಳ್ತಾ ಇರೋದು ನಾನು. ಎಲ್ಲರೂ ಸೊಲ್ಯೂಷನ್ನ ನಾಳೆ ಅವತ್ತಾದ್ರೂ ಇನ್ನೊಂದು 50 ವರ್ಷ ಆದ್ಮೇಲೆ ಈ ದೇಶದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ರೆ ಅವತ್ತು ಅವ್ರಿಗೂ ಒಳ್ಳೇದಾಗುತ್ತೆ ದೇಶದಲ್ಲಿ ಅಂತ ಹೇಳಿ ಇವತ್ತೇ ಹೇಳ್ತಾ ಇದ್ದೀನಿ ಅಷ್ಟೇ. ಅಜಿತ್, ಇನ್ನೊಂದು ಅನಿಲ್ ಅವರು ಹೇಳ್ತಾ ಇದ್ರು TP ಎಲೆಕ್ಷನ್ಸು ಮತ್ತು ZP ಎಲೆಕ್ಷನ್ಸು ಅದರೊಟ್ಟಿಗೆ ಆಗ್ತದೆ ಅಂತೇಳಿ. ಮೇ ಬಿ ಅವ್ರ ಗಮನದಲ್ಲಿ ಇಲ್ಲ ಅನ್ಕೊಳ್ತೀನಿ. ಇದನ್ನ ಎಲ್ಲೋ ಒಂದು ಕಡೆ ಅನ್ಅಫಿಷಿಯಲ್ ಆಗಬೇಕು. ಓಕೆ ಎಲ್ಲೋ ಒಂದು ಕಡೆ ಅನ್ಅಫಿಷಿಯಲಿ ನಾನು ಒಬ್ಬ BJP ನಾಯಕರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅಕಸ್ಮಾತ್ ಅಂಥದ್ದೇನಾದ್ರು ಸಂದರ್ಭ ಬಂದರೆ, ಕಾನ್ಸ್ಟಿಟ್ಯೂಷನಲಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಡೂ ಎಲೆಕ್ಷನ್ಸ್ ಅಲಾಂಗ್ ವಿತ್ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಒಂದು ಅಮೆಂಡ್ಮೆಂಟ್ ಲೋಕಸಭೆ, ವಿಧಾನಸಭೆ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ನಗರಸಭೆ ಹಂಗಲ್ಲ ಅವ್ರು ಹೇಳೋದು. ಲೋಕಸಭೆ, ವಿಧಾನಸಭೆ ಒಂದು ಸಲ ಆಗ್ತವೆ, ಸ್ಥಳೀಯ ಸಂಸ್ಥೆಗಳಿಗೆಲ್ಲ ಇನ್ನೊಂದು ಸಲ ಆಗುತ್ತೆ ಸರ್. ಅದನ್ನೇ ಅಮೆಂಡ್ಮೆಂಟ್ ಬಗ್ಗೆ ಬಹಳ ಮಾತಾಡ್ತಾರೆ. ನಾನು ಹೇಳ್ತೀನಿ, 105 ಬಾರಿ ನೀವೇ ಅಮೆಂಡ್ಮೆಂಟ್ ತಂದ್ಕೊಂಡ್ಬಿಟ್ಟಿದ್ದೀರಾ ದೇಶದಲ್ಲಿ. ಯಾವ್ಯಾವ ಬದಲಾವಣೆಗಳನ್ನು ಮಾಡಬಾರ್ದಾಗಿತ್ತು ಅವುಗಳನ್ನೂ ಮಾಡಿದ್ದೀರಾ ನೀವು ಅಮೆಂಡ್ಮೆಂಟ್ಗಳು ಮಾಡಿ ಜನರಲ್ಲಿ ಇದೇನೋ ಆಂಟಿ ಕಾನ್ಸ್ಟಿಟ್ಯೂಷನ್ ಅನ್ನುವಂತಹ ಅಭಿಪ್ರಾಯ ತರುವಂಥ ಅವಶ್ಯಕತೆ ಇಲ್ಲ. ಒಳ್ಳೇದು ಮಾಡಬೇಕು, ಆಗಾಗ ಸರಿ ಮಾಡಬೇಕು ಅಂತಿದ್ದಾಗ ಅಮೆಂಡ್ಮೆಂಟ್ಗಳನ್ನು ತರ್ತಾರೆ. ನೀವೇ 105 ಬಾರಿ ತಂದಿದ್ದೀರಾ. ಅದರಲ್ಲಿ ಏನು ಇದು ಸಾಧ್ಯನೇ ಇಲ್ಲ ಅಂತ ಹೇಳುವಂಥದ್ದು ಏನಿಲ್ಲ ಸರ್. ಒಂದು ಅಜಿತ್, ಬೇಸಿಕ್ ಸ್ಟ್ರಕ್ಚರ್ಗೆ ಎಲ್ಲೂ ಹಾನಿ ಆಗೋ ರೀತಿ ಕೆಲಸ ಮಾಡಬೇಕು ಅನ್ನೋದೊಂದು ಒತ್ತಾಯ ಬಿಟ್ಟರೆ ಅಮೆಂಡ್ಮೆಂಟ್ಗಳು ಮಾಡೋದ್ರಲ್ಲಿ ತಪ್ಪಿಲ್ಲ. ಒಂದು. ಎರಡನೇದಿಲ್ಲ ಏನಾಗಿದೆ ಅಂತಂದರೆ, ನಾನು ಹೇಳ್ತಿರೋದು ನಾವಿರುವಂಥದ್ದು ಒಕ್ಕೂಟದ ವ್ಯವಸ್ಥೆಯಲ್ಲಿ, ಫೆಡರಲ್ ಸಿಸ್ಟಮ್ನಲ್ಲಿ ನಾವಿರುವಂಥದ್ದು. ಅಕಸ್ಮಾತ್ ನಾನೊಂದು ರಾಜ್ಯವಾಗಿ ರಾಜ್ಯ ವಿಚಾರವನ್ನು ನಾನೇನಾದ್ರು ಜನರ ಮುಂದೆ ತೊಗೊಂಡೋಗಿ ನೀವು ಚುನಾವಣೆಯಲ್ಲಿ ನಾನು ನಿಂತ್ಕೊಂಡಿದ್ದೀನಪ್ಪ, ನೀವು ಮತ ಹಾಕ್ರಿ ಅಂತ ಹೇಳಿದಾಗ, ಅದೇ ರೀತಿ ಸೆಂಟ್ರಲಲ್ಲಿ ಅಸ್ಯೂಮ್ ಐ ಆಮ್ ಅ ರೀಜನಲ್ ಪಾರ್ಟಿ ಫಾರ್ ಅ ಸೆಕೆಂಡ್, ಅಕಸ್ಮಾತ್ ಸೆಂಟ್ರಲ್ ಟೀಮ್ನವ್ರು ಬಂದು ಅವರು ಇದೇ ಥರದ ಅಪೀಲ್ಗಳನ್ನ ನನ್ನ ಒಂದು ಈಗ ಎಲೆಕ್ಷನ್ಸ್ ಇದೆ ನನಗೆ ನೀವು ವೋಟ್ ಹಾಕ್ರಿ ಅಂತ ಕೇಳ್ತೀರಿ. ಎಂಡ್ ಆಫ್ ದಿ ಡೇ ಕ್ಯಾಂಪೇನ್ ವರ್ಕ್ಸ್ ಆನ್ ದ ಪಬ್ಲಿಸಿಟಿ. ನಾನು 100 ಬಾರಿ ಅಂದರೆ ಸ್ಟೇಟು 100 ಬಾರಿ ಕೆಲಸ ಮಾಡಿದ್ರೆ ಅವರು ಸಾವಿರ ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾರೆ. ರೀಜನಲ್ ಇಶ್ಯೂಸು ಕಂಪ್ಲೀಟ್ ಆಗಿ ಸಪ್ರೆಸ್ ಆಗುತ್ತೆ. ಕರ್ನಾಟಕದ ಗೆಲುವಾದ್ರೂ ನಿಮ್ಮ ಈ ವಾದವನ್ನು ಬದಲಿಸಬೇಕಾಗಿತ್ತು. ಒಂದು ನಿಮಿಷ, ಕರ್ನಾಟಕದ ಗೆಲುವಾದ್ರೂ ನಿಮ್ಮ ಈ ವಾದವನ್ನ, ಈ ಮೈಂಡ್ ಸೆಟ್ ಅನ್ನು ಬದಲಿಸಬೇಕಾಗಿತ್ತು. ಅಜಿತ್, ಎರಡು ವಿಚಾರ ಅಜಿತ್. ಒಂದು ನನ್ನ ಬೆನಿಫಿಟ್ಗಾಗಿ, ಇನ್ನೊಂದು ದೇಶದ ಬೆನಿಫಿಟ್ಗಾಗಿ ನಾನು ಮಾತಾಡೋದೇ ಆದರೆ, ಈಗ ನನ್ನತನನ್ನ ನಾನು ಸೈಡಿಗಿಟ್ಟು ಮಾತಾಡೋದೇ ಆಯ್ತು ಅಂತಂದ್ರೆ, ನನ್ನ ರಾಜ್ಯ ನನಗೆ ಮೊದಲು, ನನ್ನ ದೇಶ ನನಗೆ ಮೊದಲು. ಇಲ್ಲಿ
ಬಿಜೆಡಿ ನರೇಂದ್ರ ಮೋದಿ ಅವರ ಈ ಅಲೆಗಳು ಅನಿಲ್ ಹೇಗೆ ಗೆಲ್ತಾ ಇದೆ? ಒಂದ್ ನಿಮಿಷ, ಹೇಗೆ ಗೆಲ್ತಾ ಇದೆ? ಅನಿಲ್ ಅವ್ರಿಗೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಕೊಟ್ಟಿರುವಂತ ರಿಪೋರ್ಟ್ಗಳೇ ಹೇಳುತ್ತೆ, ಅವ್ರು ಕೊಟ್ಟಿರುವಂತ ರಿಪೋರ್ಟ್ಗಳೇ ಹೇಳುತ್ತೆ, ಎರಡು ಎಲೆಕ್ಷನ್ಸ್ ಒಟ್ಟಿಗೆ ನಡೆದ್ರೆ ಇಷ್ಟೊಂದು ನಾವು ನಡೆಸಿದ ಚರ್ಚೆ ಕೂಸು ಸುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಹೊಲಸದಂಗೆನೆ. ಯಾಕಂದ್ರೆ 18ನೇ ತಾರೀಕು ವಿಶೇಷ ಅಧಿವೇಶನ ಯಾಕೆ ಕರೆದಿದ್ದಾರೆ, ಯಾವುದಾದ್ರೂ ಮಸೂದೆ ಮಂಡನೆ ಆಗುತ್ತಾ, ಹೌದು ಅನ್ನೋದಾದ್ರೆ ಎಕ್ಸಾಕ್ಟಾಗಿ ಯಾವ ಮಸೂದೆ ಏನೂ ಗೊತ್ತಿಲ್ಲ. ಎಲ್ಲರೂ ಮಾತಾಡ್ತಿದ್ದಾರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ, ನಾವು ಮಾತಾಡಿದ್ವಿ ಅಷ್ಟೇ ಅಂತ ಹೇಳ್ತಾ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.